ಇಷ್ಟು ದಿನದಲ್ಲಿ ನಿಮಗೆ ಯಾವ ವ್ಯಕ್ತಿ ಇಷ್ಟ ಆಗಿಲ್ಲ? ನಾನು ಅದರಿಂದ ತುಂಬಾ ನೊಂದಿದ್ದೀನಿ ಆಕ್ಚುಲಿ. ಹೇಳ್ಬಾರ್ದೇನೋ ಅನ್ಕೊಂಡಿದ್ದೆ, ಬಟ್ ಹೇಳಿದ್ರೆ ತೊಂದ್ರೆ ಅವ್ರು ನೋಡಿದ್ರು ಏನ್ ಸಮಸ್ಯೆ ಆಗಲ್ಲ. ಇದನ್ನೇ ಮೇನ್ ಇದ್ ಮಾಡ್ಬಿಟ್ಟು ಹಾಕಿ ತೊಂದ್ರೆ ಇಲ್ಲ. ನಾನ್ ಸತ್ತಾಗ ರಾಗಿಣಿನೂ ನನ್ನ ಜೊತೆ ಸಾಯ್ತಾಳೆ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು, ರಾಘು ಬಂದಿದ್ರು. ಈಗ ಯಾರೊಬ್ರು ಐ ಲವ್ ಯು ಅಂತ ಕಳಿಸಿದ್ದಾರೆ, ನಾನು ಇದಕ್ಕೆ ಕಳಿಸ್ಬಿಡೋಣ ಜೊಲ್ಲು ಆ ತರನು ಅಲ್ಲ. ದಯವಿಟ್ಟು ಯಾರಮ್ಮ ಆ ಹುಡುಗಿ. ಈ ಮಧ್ಯದಲ್ಲಿ ಈ ನ್ಯೂಸ್ ಬರುತ್ತೆ, ಮಾನಸ ಜೊತೆ ಕರ್ಮದ್ದು ಎಷ್ಟು ಉಗಿದ್ರು ಕಮ್ಮಿನೇ, ಉಗ್ದಾಕ್ಬಿಟ್ಟಿದೀನಿ. ನೀವು ತುಂಬಾ ಅಂದ್ರೆ ತುಂಬಾ ಹೆಣ್ಣು ವೇಷನ ಧರಿಸಿದ್ದೀರಾ. ನಿಮ್ಗೆ ಏನ್ ಅನ್ಸುತ್ತೆ ಹೆಣ್ಮಕ್ಳ ಬಗ್ಗೆ? ಅದನ್ನ ನೀವು ನಿಜವಾಗ್ಲೂ ಪರಕಾಯ ಪ್ರವೇಶ ಮಾಡ್ತಾ ಹೆಣ್ಣಿನ ಮನಸ್ಸನ್ನ ಆಹ್ವಾನಿಸ್ತೀರಾ, ಅಥವಾ ದುಡ್ಡು ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್, ದುಡ್ಡಿಗೆ ಹೋಗೋದು. ಹಾಗಂತ ದುಡ್ಡು ಕೊಡ್ತಾರೆ ಹೋಗೋಣ ಹಾಯ್ ಬಾಯ್ ಹೇಳ್ಬಿಟ್ಟು ಬರೋಣ, ಇಲ್ಲ. ಮಜಾ ಮಾಡಿ, ಎಂಜಾಯ್ ಮಾಡಿ, ಕೆಟ್ಟದ್ರ ಬಗ್ಗೆ ಥಿಂಕ್ ಮಾಡಬೇಡಿ, ನಗ್ತಾ ಇರಿ. ನಾನು ಹೇಳೋದು ಒಂದೇ ನಗಿ 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 ಅಷ್ಟೇ. ಇನ್ನೊಬ್ರನ್ನ ಆಡ್ಕೊಂಡು ನಗಾಡಬೇಡಿ. ನಾಟಿ ಮಾತು ನಟಿ ಮಾತು ಇದು. ನಾನು ಏನು ಮುಚ್ಚಿಟ್ಕೊಂಡು ಮಾತಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಅವನು ಯಾವನೇ ಆಗಿರ್ಲಿ ಯಾರೇ ಆಗಿರ್ಲಿ, ಆ ಮನುಷ್ಯ ನಂಗೆ ಆಗಲ್ಲ ಅಂತ ಅಂದಾಗ ಮಾತ್ರ ನಾನು ಏನು ಮಾತಾಡಲ್ಲ. ಆ ಮನುಷ್ಯ ನನಗೆ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಮಾತ್ರ ಅವ್ನು ನನಗೆ 1000 ಮಾತಾಡಿದ್ರು ನಾನು ಅಂತ ಮಾತಾಡಲ್ಲ. ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ನನ್ನ ಪಾಲಿಗೆ ಒಬ್ಬ ಜೀವಂತ ಶವ ಅಷ್ಟೇ. ಇಂಥವ್ರಿಗೆ ನಿಜವಾಗ್ಲೂ ಇನ್ನೂ ಆಕ್ಟಿಂಗ್ ಅವಶ್ಯಕತೆ ಇದೆ ಅಂತ ಅನ್ಸಿರೋರು ಯಾರು? ಅಯ್ಯಪ್ಪ, ಸಡನ್ ಆಗಿ ತಲೆಯಲ್ಲಿ ಹೆಸರು ಬಂತು ಅದನ್ನು. ಓ ಮೈ ಗಾಡ್, ನಾನು ಹೇಳ್ಬಿಡ್ತಾ ಇದ್ದೆ. ತುಂಬಾ ದೊಡ್ಡವ್ರ ಮೇಲೆನೆ ಅನ್ಸ್ತೇನೆ ನನಗೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, 100 ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ. ಇದು ನಮ್ಮ ಚಾನಲ್ ಅಂತ ಅನಿಸ್ತು ನನಗೆ. ಹೃದಯಕ್ಕೆ ಹತ್ತಿರವಾದ ಮಾತು. ತುಂಬಾ ಒಳ್ಳೆ ಚಾನಲ್, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರ್ಯಾರು ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅದೇ ನನಗೆ ಲೈಕ್ ಈ ತರ ಟೇಬಲ್ ಮೇಲೆ ಕುತ್ಕೊಳ್ಳೋದು, ನೆಲದ ಮೇಲೆ ಕುತ್ಕೊಳ್ಳೋದು ಇಷ್ಟ. ಆರಾಮಾಗಿ ನಮ್ಮ ಮನೇಲಿ ಏನೇ ಕುತ್ಕೊಂಡ್ರು ನನಗೆ ಅದು ಊಟ ತಿನ್ಬೇಕು ಪರ್ಫೆಕ್ಟ್ ಆಗಿ ತುಂಬಾ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೆಲದ ಕುತ್ಕೊಂಡು ಚಕ್ಕಮುಟ್ಟ ಹಾಕೊಂಡೆ ತಿನ್ಬೇಕು ನನಗೆ ಊಟ. ಇವಾಗಲೂ ಹಂಗೆ ಕುತ್ಕೊಂಡ್ಬಿಡ್ತೀನಿ, ಏನು ಅನ್ಕೊಳಕೋಬೇಡಿ. ತಿಂದ್ರೇನೆ ಆಹಾ ಆರಾಮಾಗಿ ತಿನ್ನಿ. ಇದು ಒಂಚೂರು ಹೇಳ್ಕೊಂಡ್ಬಿಡ್ತೀನಿ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗಾಯ್ತು, ರಾಘು ಬಂದಿದ್ದು. ಏಕೆ ಹಂಗಂದ್ರಿ? ನೀವು ಭಾಗ್ಯಲಕ್ಷ್ಮಿನ ತಾನೆ? ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಭಾಗ್ಯಲಕ್ಷ್ಮಿ. ಹೌದು, ಆಕ್ಚುಲಿ ಸಿದ್ದರಾಮಯ್ಯ ಸರ್ ಅದಕ್ಕೆ ಬ್ರ್ಯಾಂಡ್ ನ ನಿಮ್ಮನ್ ಮಾಡ್ಬೇಕಿತ್ತು. ಭಾಗ್ಯಲಕ್ಷ್ಮಿ ಯೋಜನೆಗೆ ಒಂದ್ ಕೈಯಲ್ಲಿ ಬಲ್ಪ್ ಇಟ್ಕೊಂಡು, ಇನ್ನೊಂದ್ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು, ಇನ್ನೊಂದ್ ಕೈಯಲ್ಲಿ ಕ್ಷೀರ ಭಾಗ್ಯ, ಇನ್ನೊಂದ್ ಕೈಯಲ್ಲಿ ಮೊಟ್ಟೆ ಇಟ್ಕೊಂಡು, ಏನ್ ಮೊಟ್ಟೆ ಭಾಗ್ಯ, ಇನ್ನೊಂದ್ ಕಡೆ ಬಸ್ ಟಿಕೆಟ್ ಇಟ್ಕೊಂಡು 200 ರೂಪಾಯಿ ಇಟ್ಕೊಂಡು ಒಂದ ಮಾಡ್ಬಿಡಿ. ಮತ್ತೆ ಆಕ್ಷನ್ ಹೇಳ್ತೀನಿ ಹೆಂಗ್ ಮಾಡ್ತಿದ್ರಿ ನೀವು ಅಂತ. ಆಕ್ಷನ್ ನನಗೇನು ಗೊತ್ತಾ, ಲೈಕ್ ನಾನು ಯಾವ ಸರ್ಕಾರಕ್ಕೂ ಫೇವರ್ ಅಲ್ಲ, ಇದೊಂದಕ್ಕೋಸ್ಕರ ನಾನು ಅದನ್ನ ಹೇಳ್ತೀನಿ. ಇವಾಗ ರಾಗಿಣಿಯಾಗಿ ಹೇಳ್ಬೇಕಾ, ನಾನು ಭಾಗ್ಯಲಕ್ಷ್ಮಿಯಾಗಿ ಹೇಳ್ಬೇಕಾ? ಭಾಗ್ಯಲಕ್ಷ್ಮಿಗೆ ನೀವು ಬ್ರ್ಯಾಂಡ್, ಯೋಜನೆಗೆ ನಾನು ಬ್ರ್ಯಾಂಡ್. ಬನ್ನಿ ಬನ್ನಿ ಬನ್ನಿ, ಹತ್ಕೊಳ್ಳಿ ಫ್ರೀ ಬಸ್ಸು. ಇದು ಟಿಕೆಟ್ ಫ್ರೀ ಬಸ್ಸು. 2000. ಅಕ್ಕ ನಿಮ್ಮ ಮನೆ ಕರೆಂಟ್ ಹೋಗಕ್ಕಿಲ್ವಾ? ಇಲ್ಲ ಹೋಗಕ್ಕಿಲ್ಲ. ಯಾಕೆ? ನಮ್ಗೆ ರಾಮಯ್ಯ ಅವರು ಫ್ರೀ ಕರೆಂಟ್ ಕೊಟ್ಟವ್ರೆ. ಇದು ಕರೆಂಟ್. ಆಮೇಲೆ ಯಾಕ್ರಿ ನೀವು ಡೈಲಿ ಹಾಲು ಕುಡಿತೀರಾ, ಕಾಫಿ ಟೀ ಏನಾದ್ರು ಕುಡಿಬೋದಪ್ಪ ಅಂತ ಅವ್ರಿಗೆ. ಅಯ್ಯೋ ಇಲ್ಲ ಕಣ್ರಿ, ನಮ್ಗೆ ರಾಮಯ್ಯ ಅವರು ಫ್ರೀ ಹಾಲು ಕೊಟ್ಟಿದ್ದಾರೆ, ಸೊ ಹಾಗಾಗಿ ನಮ್ಮ ಮನೇಲಿ 24/7 ಹಾಲು ಕ್ಷೀರ. ಇದು ಕ್ಷೀರ ಭಾಗ್ಯ. ಏನೇ 2 ತಿಂಗಳಿಂದ ನನ್ನ ಇದು ಜೇಬಲ್ಲಿರೋ 200 ರೂಪಾಯಿ ಹಂಗೆ ಇದೆ ಅಂತ ಹೇಳ್ತೀವಿ. ನಾನೇ ಇವಾಗ ತಗೊಳ್ಳಿ, ನಂಗೆ ರಾಮಯ್ಯ ಕೊಡ್ತಾರೆ ತಿಂಗಳ 2000. ಅದಕ್ಕೆ ನಿಮ್ ಜೇಬಲ್ಲಿ ಕತ್ಕೊಳ್ಳೋದನ್ನ ಕಮ್ಮಿ ಮಾಡಿದ್ದೀನಿ. 2000. ಓಕೆ, ನನಗೆ ನನ್ನೇ ಹಿಡ್ಕೋಬೋದಾಗಿತ್ತಲ್ಲ ಇದಕ್ಕೆ ಏನ್ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ಗೆ, ಯೋಜನೆಗೆ ಬ್ರ್ಯಾಂಡ್ ಆಗಿ ರಾಗಿಣಿನ್ ಮಾಡಿದ್ರೆ ನಾನೇ ಭಾಗ್ಯಲಕ್ಷ್ಮಿ ಆಗಿರ್ತಾ. ಅದೇ ಭಾಗ್ಯಲಕ್ಷ್ಮಿ ಆಗಿರ್ತಿದ್ರು. ಅದೆಷ್ಟು ಒಳ್ಳೇದಾಗ್ತಿತ್ತು ಅಂದ್ರೆ, ತುಂಬಾ ಅಭಿಮಾನಿಗಳಿದ್ರು ರಾಘುಗೆ. ಜೊತೆಗೆ ನನಗೆ ಭಾಗ್ಯಲಕ್ಷ್ಮಿ ಅನ್ಕೊಳ್ಳೆ ಒಂದು ಆಡ್ತಿದ್ದು
ಡೈಲಾಗ್ ತುಂಬಾ ಇಷ್ಟ ಆಯ್ತು. ಮೇಡಮ್ ನಿಮ್ಗೆ 2,000 ರೂಪಾಯಿ ತಿಂಗಳ ಸಿಗ್ತಾ ಇದೆಯಾ ಕೇಳಿದಾಗ, ಎಂತದು ಆಫೀಸ್ಗೆ ಬ್ಯಾಂಕಿಗೆ ಮನೆಗೆ ಓಡಾಡಿ 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 ನಂದೇ 2,000 ರೂಪಾಯಿ ಹೊಂಟೋಗ್ಬಿಡ್ತು ಅಂತಾರಲ್ಲ, ನನಗದೇ ವೀಶ್. ಆದ್ರೂ ನೀವೊಂಥರ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಈ ಸರ್ಕಾರಕ್ಕೆ ಜಾಸ್ತಿನ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ಕರೆಂಟ್ ಬಗ್ಗೆ ಕೊಟ್ಟಿದಾರಲ್ವಾ, ನಿಮ್ ಸೀರಿಯಲ್ ಎಲ್ಲ ನೋಡ್ತಾರೆ, ಗಿಚ್ಚಿ ಗಿಲಿ ನೋಡ್ತಾರೆ, ಕರೆಂಟ್ ಹೋಗಲ್ಲ ಅಲ್ವಾ, ಸೊ ಇನ್ನು ಜಾಸ್ತಿ ನೋಡಲ್ಲ. ಟೈಮಿಂಗ್ ತಕ್ಕಂಗೆ ಕರೆಂಟ್ ಇರ್ತಿತ್ತು, ಈಗ ಏನು ಇಲ್ವಲ್ಲ, ರಿಪೀಟ್ ನೋಡ್ತಾರೆ ಅಲ್ವಾ. ಆಮೇಲೆ ಕರೆಂಟ್ ಹೋದ್ರೂ ಮೊಬೈಲ್ ಅಲ್ಲಿ ನೋಡ್ತಾರೆ, ತುಂಬಾ ಅಡಿಕ್ಟ್ ಆಗಿರೋರು. ಅಡಿಕ್ಟ್ ಆದ್ರೆ ಮೊಬೈಲ್ ಚಾರ್ಜ್ ಮಾಡುವಾಗ್ಲೂ ಕರೆಂಟ್ ಇರ್ಬೇಕಲ್ವಾ, ಇದು ಪಾಯಿಂಟ್ ಅಲ್ವಾ. ಇರ್ಲಿ ರಾಘು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ ನಂಗೆ ಖುಷಿ ಆಗ್ತದೆ ತುಂಬಾ. ಆರಾಮಾಗಿ ತಿಂತ ಮಾತಾಡಿ. ರಾಘುಗೆ ಯಾವ್ದು ಪ್ರಪೋಸಲ್ ಬಂದಿಲ್ವಾ ಇವತ್ತಿಗೂ? ಬಂದಿದೆ. ನನಗೆ ಹೆಂಗಂದ್ರೆ, ಇವ್ರು ಯಾರೋ ನನಗೆ ಮೆಸೇಜ್ ಮಾಡಿದ್ರು, ನೋಡಿದೆ ಇವ್ರು ಚೆನ್ನಾಗಿದ್ದಾರೆ, ಇವ್ರನ್ನ ಡೈಲಿ ಟೆಕ್ಸ್ಟ್ ಮಾಡಬೇಕು, ಐ ಆಮ್ ನಾಟ್ ಇಂಟು ಲೈಕ್ ಆ ಥರ ಅಲ್ವೇ ಅಲ್ಲ. ಈಗ ಯಾರೋ ಒಬ್ರು ಐ ಲವ್ ಯು ಅಂತ ಕಳಿಸಿದ್ದಾರೆ, ನಾನು ಇದಕ್ಕೆ ಕಳಿಸ್ಬಿಡೋಣ ಜೊಲ್ಲು, ಆ ಥರನೂ ಅಲ್ಲ, ಅಲ್ವೇ ಅಲ್ಲ ಸರ್. ನನಗೆ ಹೆಂಗಂದ್ರೆ ಫ್ರೆಂಡ್ಸ್ ಆಗಿದ್ದು ಆಮೇಲೆ ಒಂದು ಕನೆಕ್ಷನ್ ಹುಟ್ಕೊಳತ್ತಲ್ಲ, ಆ ಥರ ಕನೆಕ್ಷನ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ. ನೋಡ್ತೇನೆ ಮದುವೆ ಸ್ಕಿನ್ನು ಜಿಂಕೆ ಸಾರಂಗದ ಕಣ್ಣು ಯಾರೋ ಅಟ್ರಾಕ್ಟ್ ಮಾಡಿಲ್ವಾ ನಿಮ್ಗೆ? ಅಟ್ರಾಕ್ಟ್ ಮಾಡಿದ್ದಾರೆ ನನಗೆ. ಹೆಂಗ್ ಗೊತ್ತಾ, ಒಂದ್ಸಲಿ ಹೇಳ್ತೀನಿ, ಆ ಹುಡುಗಿ ಅದು ಯಾವ ಜಾಗ ಗೊತ್ತಾ, ಐ ಥಿಂಕ್ ನಿಯರ್ ನಾಯಂಡಹಳ್ಳಿ. ನಾನು ಎಲ್ಲಿಗೂ ಹೋಗ್ಬೇಕಾದ್ರೆ ಮೆಟ್ರೋ ಕೆಳಗೆ ಒಂದು ಹುಡುಗಿ ಫೋಟೋ ತಗೊಳ್ತಾ ಇದ್ಲು. ನಂಗೆ ಹುಡುಗಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಲು. ನಾನು ಆ ಹುಡುಗಿನ 4 ಸತಿ ನೋಡಿದೆ. ಆ ಹುಡುಗಿ ನನ್ನ 4 ಸತಿ ಗೊತ್ತಿಲ್ಲ, ಆರ್ಟಿಸ್ಟ್ ಅಂತ ನೋಡಿದ್ಲು, ನನ್ನ ಇಷ್ಟ ಅಂತ ನೋಡಿದ್ಲು, ಐ ಡೋಂಟ್ ನೋ. 4 ಸಲಿ ನೋಡಿದ್ಲು. ಏನ್ ಕೆಳಗಡೆ ಕಣ್ಣು ಕೆಳಗಡೆ ತಿಕ್ಕ ಕಾಜಲ್ ಹಾಕೊಂಡಿದ್ರು, ಆ್ಯಂಡ್ ಸ್ಟಿಕ್ಕರ್ ಒಂದು ಇಟ್ಕೊಂಡಿದ್ರು, ಲೂಸ್ ಹೇರ್ಸು, ಓಪನ್ ಹೇರು ಬಿಟ್ಕೊಂಡು, ಆ ಥರ ತುಂಬ ಅಟ್ರಾಕ್ಟ್ ಆದರು. ನಾನು ಆಮೇಲೆ ಅಲ್ಲಿಂದ ಹೋದ್ಮೇಲೆ ಇದರಲ್ಲಿ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಇದ್ರೊಳಗೆ ಹೊಡೆದೆ ಇನ್ಸ್ಟಾಗ್ರಾಮಲ್ಲಿ. ಯಾಕಂದರೆ ನಾಯಂಡಹಳ್ಳಿಯಲ್ಲಿ ಫೋಟೋ ತಗೊಂಡ್ರೆ ಅದನ್ನ ಪೋಸ್ಟ್ ಮಾಡಿದ್ರೆ ಇನ್ಸ್ಟಾದಲ್ಲಿ ಏನಾದ್ರು ಸ್ಟೋರಿಗೆ ಹಾಕಿದ್ರೆ ಅದು ಯಾವ ಲೊಕೇಶನ್ ಅನ್ನೋದನ್ನ ಅವ್ರು ಹಾಕಿರ್ತಾರಲ್ಲ, ಟ್ಯಾಗ್ ಮಾಡಿರ್ತಾರಲ್ಲ, ಸೊ ಅದ್ರೊಳಗಡೆ ಸಿಗ್ಬೋದು ಅವ್ರ ಐಡಿಯಾ ಅಂತ. ಅವ್ರು ಸಿಕ್ಕಿಲ್ಲ. ಈ ತರ ಎಲ್ಲ ದಯವಿಟ್ಟು ಯಾರಮ್ಮ ಆ ಹುಡುಗಿ ಇವಾಗ? ಅಯ್ಯೋ ಬಿಡಿ, ಅವ್ರು ಅಷ್ಟು ಮೇಲೆ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ ತುಂಬಾ ಜನ ಫೋಟೋ ತಗೊಂಡಿರ್ತಾರೆ. ಅಲ್ಲ, ಅದಾದ್ಮೇಲೆ ರಾಘು ಅವರು ನಾಯಂಡಹಳ್ಳಿ ಮೆಟ್ರೋನ ಕ್ರಾಸ್ ಮಾಡಿ ಬೇರೆ ಬೇರೆ ಏರಿಯಾದಲ್ಲಿ ಆ ತರ ಹೆಣ್ಮಕ್ಳುಗಳನ್ನ ನೋಡಿ ನುಗ್ಗು ಬಿಟ್ಟಿರ್ತಾರೆ. ಇರ್ಬೋದಲ್ಲ. ಆಯ್ತು, ಹುಡುಗಿ ಯಾರೇ ಇದ್ರು ರಾಘು ಇನ್ಬಾಕ್ಸ್ ಮಾಡಿ ನಿಮ್ ಫೋಟೋ ಕಳಿಸಿ, ನಾನೇ ಅವಳು ಅಂತ ಹೇಳ್ಬಿಡಿ. ಈ ಮಧ್ಯದಲ್ಲಿ ಈ ನ್ಯೂಸ್ ಬರುತ್ತೆ, ಮಾನಸ ಜೊತೆ ಅಲ್ಲ, ಅವ್ರಿಗಂತೂ ಎಷ್ಟು ಉಗಿದ್ರು ಕಮ್ಮಿನೇ, ಉಗ್ದಾಕ್ಬಿಟ್ಟಿದೀನಿ. ನನ್ ತಮ್ಮ ರಾಘು ಅಂತ ಎಷ್ಟು ಖುಷಿಯಿಂದ ಈ ಮಾನಸ ಹೇಳ್ತಾರೆ. ಆಮೇಲೆ ಇವಾಗ ನಾನು ಮತ್ತೆ ಮಾನಸಕ್ಕೆ ಎಲ್ಲೇ ಹೋದ್ರು ಅಕ್ಕ ಈಗ ಕಂಟೆಂಟ್ ಕೊಡೋಣ. ರೀಸೆಂಟ್ ಆಗಿ ಯಾವುದೋ ಒಂದು ಸಿನಿಮಾಗೆ ಹೋಗಿದ್ವಿ, ಪಾಪ್ಕಾರ್ನು ಮತ್ತೆ ಇದು ಏನು ಪೆಪ್ಸಿ ಇಟ್ಕೊಂಡಿದ್ವಿ. ಅಕ್ಕ ಇಟ್ಕೊಂಡಿದ್ರು, ನಾನು ಇವಾಗ ಎಲ್ಲೇ ಅಕ್ಕ ಇಟ್ಕೊಂಡ್ರು ಕೊಡಿ ಅಕ್ಕ ನಾನು ಇಟ್ಕೊಳ್ತೀನಿ. ಒಬ್ಬ ತಮ್ಮನಾಗ ನನಗೆ ಅದೊಂಥರ ಹೆಣ್ಮಕ್ಳನ್ನ ಕೇರಿಂಗ್ ಮಾಡ್ತೀನಿ. ಹಬ್ಬಗಳು ನಾನು ಅಕ್ಕಂಗೆ ಹೇಳಿದೆ, ಅಲ್ಲಿ ಕ್ಯಾಮ್ರಾದವ್ರು ಹಿಂಗೆ ಮೊಬೈಲ್ ಹಿಡ್ಕೊಂಡ್ರು, ನೋಡಿ ಅಕ್ಕ ಇದು ನಾಳೆ ಬೆಳಗ್ಗೆ ಫುಲ್ ಬೇರೆ ತರನೇ ಟ್ರೋಲ್ ಆಗತ್ತೆ ಅಂತ ಹೇಳಿದೀನಿ. ಮಾರನೇ ದಿನ ನಾನು ಅವ್ರ ಹತ್ರ ಪಾಪ್ಕಾರ್ನ್ ಇಸ್ಕೊಂಡಿರೋದೆ, ಮಾನಸಳ ಭಾರವನ್ನು ಏನು ಹೊತ್ತ ರಾಘವೇಂದ್ರ ಅಂತ ಅವ್ರ ತಲೆಯಲ್ಲಿರೋ ಗೊಬ್ಬರ ಎಲ್ಲ ಹಾಕಿ ಇದಕ್ಕೆ ಕರ್ಮಕಾಂಡ ಮಾಡ್ಬಿಟ್ಟಿದ್ರು. ಇಟ್ ಈಸ್ ವೆರಿ ಬ್ಯಾಡ್. ಯಾಕಂತ ಹೇಳಿದ್ರೆ ಇವಾಗಿನ ಸೋಷಿಯಲ್ ಮೀಡಿಯಾ ಟ್ರೋಲರ್ಸಿಗೆ ನಾನು ಕೆಲವೊಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಒಳ್ಳೊಳ್ಳೆ ಕಂಟೆಂಟ್ನ ತುಂಬಾ ಚೆನ್ನಾಗಿ ಟ್ರೋಲ್ ಮಾಡ್ತಾರೆ. ಕೆಲವೊಂದು ವಿಚಾರಗಳು ನಮಗೆ ಗೊತ್ತೇ ಇರಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹೇಳಿರ್ತಾರೆ ಅಂದ್ರೆ ಓ ಅಂತ. ಬಟ್ ಇನ್ನೂ ಕೆಲವೊಬ್ರು ಸೋಷಿಯಲ್ ಮೀಡಿಯಾ ನ್ಯೂಸ್ಗಳು ಕೆಲವೊಂದು ತುಂಬಾ ಹಾಳಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಈ ತರ ರಿಯಲ್ ಫೀಲಿಂಗ್ಸ್ ಈಗ ಬೆಲೆನೇ ಇಲ್ಲ. ನಾನು ಮಾನಸಕ್ಕ ಅಕ್ಕ ತಮ್ಮ ಯಾವ ಲೆವೆಲ್ಗೆ ಅಕ್ಕ ತಮ್ಮ ಅಂತ ಹೇಳಿದ್ರೆ, ಪ್ರತಿ ವರ್ಷ ಅವರು ನನಗೆ ರಾಖಿ ಕಟ್ಟೋದನ್ನ ಮಿಸ್ ಮಾಡದೇ ಇಲ್ಲ. ಎವ್ರಿ ಇಯರ್
ಇಷ್ಟು ಒಂದು ಒಳ್ಳೆ ಕನೆಕ್ಷನ್ ಇರೋದನ್ನ ಈ ತರ ಮಾಡ್ಬಿಟ್ರಲ್ಲ ಅನ್ನೋದು ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ತುಂಬಾ ಹರ್ಟ್ ಆಯ್ತು. ಏನಕ್ಕೆ ಇಷ್ಟು ಯಪ್ಪ ದೇವ್ರೆ, ಏನ್ ಜನ ಒಂದು ರೀಲ್ಸ್ ನ ಈ ತರ ಮಾಡ್ಬಿಟ್ಟಿದಾರ. ಶ್ರೀನಾಥ್ ಸರ್ ಮತ್ತೆ ಮಂಜುಳಾ ಮೇಡಮ್ ಸಿನಿಮಾ ಹೀರೋ ಹೀರೋಯಿನ್ ಅವ್ರಿಬ್ರು ಎಷ್ಟು ಒಳ್ಳೆ ಅಣ್ಣ ತಂಗಿ ಅಂತೆ ಅಂದ್ರೆ, ಅವ್ರು ಯಾವ್ದೋ ಇಂಟರ್ವ್ಯೂ ಹೇಳಿದ್ದಾರೆ, ನಮ್ಮ ವೀಕೆಂಡ್ ವಿತ್ ರಮೇಶ್ ಅವರು ಹೇಳಿದ್ದಾರೆ. ಅವ್ರು ಮಂಜುಳಾ ಮೇಡಮ್ ಹೇಳ್ತಿರಂತೆ, ಅಣ್ಣ ಏನಣ್ಣ ಈ ತರ ಕೊಡ್ತಾರೆ ನಮ್ಗೂ ನಿಮ್ಗುನು ಅಂತ ಹೇಳಿ. ಸೊ ಅದೊಂದು ಪಾತ್ರ ಆಗಿ ಕಲಾವಿದ್ರು ಆಗಿ ನಾವಿದ್ದಾಗ ಪಾತ್ರ ಆಗಿ ತಗೋಬೇಕಂತೆ. ಲೋಕೇಶ್ ಸರ್ ಮತ್ತೆ ಗಿರಿಜಾ ಮೇಡಮ್ ಅವ್ರು ಮದ್ವೆ ಆಗಿ ನೆಕ್ಸ್ಟ್ ಡೇನೋ ಏನೋ ಅಣ್ಣ ತಂಗಿ ಪಾತ್ರ ಮಾಡಿದಾರಂತ ನಾಟಕದಲ್ಲಿ. ಸೊ ನಾವ್ ಕಲಾವಿದ್ರನ್ನ ದಯವಿಟ್ಟು ಪ್ಲೀಸ್ ಕಲಾವಿದರಾಗೆ ತಗೊಳ್ಳಿ. ನಾವ್ ಏನೇ ಪಾತ್ರ ಹಾಕಿದ್ರು ನಿಮ್ಗೋಸ್ಕರ ಹಾಕಿರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಹಾಕಿರ್ತೀವಿ. ಅದು ಹೊರತಾಗಿ ನಮ್ಮದೇನೋ ತೀರ್ಸ್ಕೋಬೇಕು ಅಂತ ನಾವ್ ಯಾವತ್ತೂ ಮಾಡಿರಲ್ಲ ಕಲಾವಿದ್ರು. ಅದನ್ನ ಏನಕ್ಕೆ ನಾಟ್ ಎವ್ರಿ ಒನ್, ಎಲ್ರೂ ಅಲ್ಲ, ಕೆಲವೊಬ್ರು ಅದ್ ಏನಕ್ಕೆ ತೀರಾ ಮನ್ಸಿಗೆ ತಗೊಂಡು ಏನೇನೋ ಹಾಕ್ತೀರಾ. ದಯವಿಟ್ಟು ಹಾಕ್ಬೇಡಿ ಹಂಗೆಲ್ಲ ಪ್ಲೀಸ್. ಇವಾಗ ನೀವೇ ಯಾವ್ದೋ ಪಕ್ಕದ ಮನೆ ಹುಡುಗಿ ಮೇಲೆ ನಿಮಗೆ ಒಂದು ತಂಗಿ ಭಾವನೆ ಇರುತ್ತೆ, ಅಥವಾ ಒಂದ್ ಹುಡುಗಿಗೆ ಪಕ್ಕದ ಮನೆ ಅಣ್ಣನ ಭಾವನೆ ಇರುತ್ತೆ. ನೀವ್ ಅವ್ರ ಹತ್ರ ಡೈಲಿ ಚೆನ್ನಾಗಿ ಮಾತಾಡಿಸ್ತೀರಾ, ಅಣ್ಣ ಅನ್ಕೊಂಡೆ ಮಾತಾಡ್ತೀರಾ, ತಂಗಿ ಅನ್ಕೊಂಡೆ ಮಾತಾಡ್ತೀರಾ. ಯಾವ ರಸ್ತೆ ಮೇಲೆ ಹೋಗೋರು ನಿಮ್ಮನ್ನ ನೋಡಿ ಕೆಟ್ಟದಾಗ ಅಂದ್ರೆ ನಿಮ್ ಮನ್ಸಿಗೆ ಎಷ್ಟು ಹರ್ಟ್ ಆಗತ್ತೆ. ಅಯ್ಯೋ ಈ ಹುಡುಗಿ ಮೇಲೆ ಎಷ್ಟು ಒಳ್ಳೆ ಭಾವನೆ ಇತ್ತು, ನಂಗೆ ಇವ್ರು ಈ ತರ ಅಂದ್ಬಿಟ್ರಲ್ಲ ಅಂತ ಹರ್ಟ್ ಆಗತ್ತಲ್ಲ. ಆತರ ಮನ್ಸಲ್ಲಿ ಅನ್ಕೊಂಡು ಯಾರಿಗೂ ನೆಗೆಟಿವ್ ಕಮೆಂಟ್ಸ್ ಹಾಕ್ಬೇಡಿ. ಎಲ್ರಿಗೂ ಒಳ್ಳೆ ಕಮೆಂಟ್ಸ್ ಹಾಕಿ, ಹಾರ್ಟ್ ಹಾಕಿ. ನಿಮ್ಮತ್ತೆ ಅಲ್ಲಿ ಅದ್ರೊಳಗೆ ಹಾರ್ಟ್ ಸಿಗುತ್ತೆ, ಹಾರ್ಟ್ ಹಾಕಿ. ಆಮೇಲೆ ಅದ್ರೊಳಗೆ ಒಳ್ಳೊಳ್ಳೆ ಇಮೋಜಿಸ್ ಇದೆ, ಕಣ್ಣೊಳಗಡೆ ಹಾರ್ಟ್ ಇದೆ, ಕಣ್ಣೊಳಗಡೆ ಏನು ಬೆಂಕಿ ಇದೆ, ಅದೆಲ್ಲ ಹಾಕಿ. ಥಮ್ಸ್ ಅಪ್ ಹಾಕಿ, ನಮಸ್ಕಾರ ಹಾಕಿ, ಒಳ್ಳೊಳ್ಳೆ ಇದೆ. ಆಮೇಲೆ ಒಂದು ಹೂವಿನ ಕುಚ್ಚ ಇದೆ, ಅದನ್ನ ಹಾಕಿ. ಆಗ್ಲೇ ಅಲ್ವಾ, ಏನು ಹಾಕ್ಬೇಡಿ, ಸುಮ್ಮನೆ ಇದ್ಬಿಡಿ, ನೋಡ್ಕೊಂಡು ಮಜಾ ತಗೊಂಡು ಸುಮ್ಮನೆ ಇದ್ಬಿಡಿ. ಬೈಬೇಕು ಅನ್ಸತ್ತಾ, ಮೊಬೈಲ್ ಒಂದ್ ಕಡೆ ಪಕ್ಕ ಇಟ್ಬಿಟ್ಟು ನಮಗೆ ನಾಯಿ ಉದ್ದಂಗೆ ಉಗಿದ್ಬಿಡಿ, ಕಮೆಂಟ್ ಅಲ್ಲಿ ಮಾತ್ರ ಹಾಕ್ಬೇಡಿ. ಹೌದು, ಅವ್ರು ಹೇಳ್ದಂಗೆ ಈ ತರ ಮಾಡೋರೆಲ್ಲ ತಲೆಯಲ್ಲಿ ಗುಬ್ರ ಇರೋರು. ಈ ತರ ಟ್ರೋಲರ್ಸ್ ಕೂಡ ಹೆಚ್ಚು ಇದಾರೆ. ಅವ್ರಿಗೆ ಅವರ ಎಲೆ ಮೇಲೆ ತಟ್ಟೆ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಬ್ರು ತಟ್ಟೆನಲ್ಲಿ ಏನಿದೆ, ಅವ್ರು ಎಷ್ಟು ತಿಂತಾರೆ, ಹೆಂಗ್ ತಿಂತಾರೆ. ಅಲ್ಲ, ಅದನ್ನ ಊಟ ಮಾಡ್ಬೇಕಾದ್ರೆ ಬೇಕಾದ್ರೆ ನೀವು ನೋಡಿ, ಅವ್ರಿಗೆ ಇಷ್ಟ ಬಿದ್ದಿದೆ, ನಂಗೆ ಒಂಚೂರು ಹಾಕ್ತೀನಿ ಅಂತ ಕೇಳಿ. ಬರ್ತಿದ್ದಾರೆ, ನನ್ ತಟ್ಟೆ ಬೇಡ, ಅದು ಹಿಂಗ ಅವ್ನು ಎಷ್ಟು ತಿಂತಿರ್ಬೇಕಾದ್ರೆ ನಾವ್ ಹಿಂಗ ಹಾಕೊಂಡ್ ತಿನ್ಬಿಡೋಣ ಅನ್ನೋ ತರ. ಮಾನಸ ಮತ್ತೆ ರಾಘು ಅಕ್ಕ ತಮ್ಮ ತರ ಇದಾರೆ. ಬಹಳ ಒಳ್ಳೆ ಅಕ್ಕ ತಮ್ಮನೆ, ಬಹಳ ಒಳ್ಳೆ ಬಾಂಡಿಂಗ್. ಆಕ್ಚುಲಿ ಶಿವುಗೆಲ್ಲ ಈಗ ಭಾವನ್ಗೆ ಏನ್ ಹೇಳ್ತಾರೆ, ಕತ್ತಿಗ್ ಚೈನು, ಕೈಗ್ ಬ್ರೇಸ್ಲೆಟ್ ಎಲ್ಲ ಮೈತ್ನ ಕೊಡ್ಬೇಕಲ್ವಾ, ಅದೆಲ್ಲ ರಾಗನೆ ಕೊಡೋದು. ಹೌದು ರಾಘು, ಅಕ್ಕನ ಗಂಡನಿಗೆ ಭಾವನ್ಗೆ ಚೈನು, ಕಾಲ್ ತೊಳೆದು ಪೂಜೆ ಮಾಡ್ಬೇಕು, ಅದೆಲ್ಲ ರಾಗು. ಶಿವು ನೋಡಿ ಹೆಂಗಿಟ್ಟಿದೀನಿ ಆಪು, ಬ್ರೇಸ್ಲೆಟ್ ಮತ್ತೆ ಚೈನ್ ಬರುತ್ತೆ, ಏನು ಹೆದರ್ಕೋಬೇಡಿ. ಇವತ್ತಿಂದ ಅವರು ತಿನ್ನೋ ರೇಟಲ್ಲಿ ತುಂಬಾ ಡೆಡಿಕೇಶನ್ ಇದ್ ಮದ್ವೆದಲ್ಲಿ. ಸೊ ಹಾಗಾಗಿ ನಮ್ಮ ಅಕ್ಕ ಬಾಬಾ ಅವ್ರಿಗೆ ಮದ್ವೆಗೆ ಏನಿರ್ಬೇಕೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಕೊಡ್ಸೋದು ತುಂಬಾ ನಾನ್ ಕೇಳ್ಬಿಟ್ಟಿರೋದು ಏನ್ ಗೊತ್ತಾ, ರಾಘು ಚಿಕ್ನ ಅಂತ. ಹೌದಾ? ಅಯ್ಯೋ, ಯಾರು ಹೇಳಿದ್ರು ನಿಮಗೆ? ಉಲ್ಟಾ ಕೇಳಿದ್ರೆ ಸಾಧ್ಯನೇ ಇಲ್ಲ. ನೀವ್ ಬೇಕಾದ್ರೆ ಯಾರನ್ನ ಬೇಕಾದ್ರೆ ಕೇಳಿ, ನಮ್ಗೊಂದು ಪಕ್ಷ ನಮ್ಗೊಂದು ಪಕ್ಷ ಖರ್ಚು ಕಮ್ಮಿ ಮಾಡು ಅಂತ ಹೇಳಿದ್ದಾರೆ ಹೊರತಾಗಿ ಏನಾದ್ರು ಸ್ವಲ್ಪ ಖರ್ಚು ಮಾಡು ಅಂತ ಯಾರು ಹೇಳಿ. ಹೌದು, ಅದೇ ಇವಾಗ ಸಾಗರದಲ್ಲೇ ಮನೆ ಕಟ್ಟಿದ್ವಿ, ಅಪ್ಪ ಅಮ್ಮನ ಕರ್ಕೊಂಡ್ಬಂದ್ ಬೆಂಗಳೂರಲ್ಲಿ ಇಸ್ಕೊಂಡು. ಅಂದ್ರೆ ಇಲ್ಲ ಅಂದ್ರೆ ಅವರು ಅಪ್ಪ ಅಮ್ಮ ಕರ್ಕೊಂಡ್ಬಂದ್, ಅಪ್ಪ ಅಮ್ಮ ಇಲ್ಲಿಲ್ಲ, ಅಲ್ಲೇ ಇದಾರೆ. ಬಂದಾಗ ಒಂದ್ 2 ವಾರ 3 ವಾರ 1 ತಿಂಗಳು ಇದ್ಬಿಟ್ಟು ಹೋಗ್ತಾರೆ. ಯಾರ್ಯಾರಿದ್ದಾರೆ ಮನೆಯಲ್ಲಿ? ಊರಲ್ಲ ಅಪ್ಪ ಅಮ್ಮ ಇಬ್ರೆ. ಈ ಮನೆಯಲ್ಲಿ ನಾನೊಬ್ನೇ. ಶೋರ್ ಬ್ಯಾಚುಲರ್? ನೀವು ಬ್ಯಾಚುಲರ್. ನನ್ನ ಕ್ಲಾಸ್ಮೇಟ್ ಅವನೊಬ್ಬ ಇದ್ದಾನೆ. ಇವಾಗ ಎಲ್ಲಾರು ಮಜಾ ಭಾರತ ಗಿಚ್ಚಿಗಿರಿಗೆ ಬರುವ ಪ್ರತಿಯೊಬ್ಬ ಹೊಸಬ್ರಿಗೂ ಯಾವ್ದಾದ್ರು ಹಿಂಗ್ ಬ್ಯಾಚುಲರ್ ಇರೋ ರೂಮ್ ಅಲ್ಲಿ ಶೇರ್ ಮಾಡ್ಕೊಳ್ಳೋಣ ಸ್ವಲ್ಪ ದಿನ ಅನ್ನೋದಿರುತ್ತೆ. ಆತರ ಯಾರಾದ್ರೂ ಬಂದ್ ಕೇಳಿದಾಗ ನೀವು ರೂಮ್ ಎಲ್ಲ ಶೇರ್ ಮಾಡಿದೀರಾ? ಇಲ್ಲ, ನಂಗದು ಇಷ್ಟನೂ ಇಲ್ಲ. ಇಷ್ಟ ಆಗಲ್ಲ. ಅಡುಗೆ ಎಲ್ಲ ನೀವೇ ಮಾಡ್ಕೊಂತೀರ? ಅಂದ್ರೆ ಏನಕ್ಕೆ ನಾನು ಅದ್ರ ಓಪನ್ ಆಗಿರ್ತೀನಿ. ಇವಾಗ ಕ್ಯಾಮ್ರಾಗೆ ಅಂತ ಅಯ್ಯೋ ನನಗೆ ಇಷ್ಟ ಹಂಗಿಲ್ಲ. ಇವಾಗ ಅವರಿಗೂ ಕೆಲವೊಂದ್ಸಲಿ ಪರ್ಸನಲ್ ಟೈಮ್ ಅನ್ನೋದು ಬೇಕಾಗತ್ತೆ. ನನಗೂ ಅದು ತುಂಬಾನೇ ನನಗದು ಇಷ್ಟ. ಯಾಕಂತ ಹೇಳಿದ್ರೆ
24x7 ಜನರ ಜೊತೆ ಇದ್ದೇ ಇರ್ತೀನಿ. ಅಟ್ಲೀಸ್ಟ್ ನನಗೆ ಅಂತ ಒಂದು ಟೈಮಲ್ಲಿ ನಾನು ಒಬ್ನೇ ಇರ್ಬೇಕು ಅಂತ ಅನ್ಸುತ್ತೆ ನನಗೆ. ಎಲ್ಲರಿಗೂ ಅನ್ಸಿರತ್ತೆ. ಜನ 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 ಜೊತೆ ಇರ್ತೀನಿ, ನಂಗೆ ಖುಷಿನೇ. ಈ ತರ ಮಾತಾಡ್ತಾರೆ, ನನ್ ಬಾಯಿ ಸುಮ್ನೆ ಇರೋದೇ ಇಲ್ಲ. ಮಾತಾಡ್ತಾ ಇರ್ತೀನಿ, ತಿಂತಾ ಇರ್ತೀನಿ. ಎರಡರಲ್ಲಿ ಒಂದ್ ಆಕ್ಟಿವಿಟಿ ಆದ್ರೂ ಆಗ್ತಾ ಇರತ್ತೆ. ಇಲ್ಲ ಸುಮ್ನೆ ಮಲ್ಕೊಬಿಡೋದು. ಮಲಗಿರೋದೇ ಕಮ್ಮಿ. ನಾ ಮಲಗೋದು ತುಂಬಾ ಕಮ್ಮಿ. ನಾನು ನಮ್ಮ ಶಂಕರ ನನ್ನ ಪಾಲಿಸಿ ತುಂಬಾ ಅಪ್ಲೈ ಮಾಡ್ತೀನಿ. ನನಗೆ ಒಂದಿನ ಮಲಗೋದು ಇದ್ದೇ ಇದೆ, ಇದ್ದಾಗ ಏನಾದ್ರು ಮಾಡು ಅನ್ನೋದು ನನಗೆ ತುಂಬಾ ಇಷ್ಟ ಅಲ್ವಾ. ಒಂದಿನ ಎಲ್ರಿಗೂ ನಾವು ಒಂದಿನ ಮಲಗ್ಲೇಬೇಕು, ಮಲಗ್ತೀವಿ, ಪರ್ಮನೆಂಟ್ ಆಗಿ ಮಲಗ್ತೀವಿ. ಗಾಢವಾದ ನಿದ್ದೆ ಅಂತ ನಾವ್ ಇವಾಗ ಏನ್ ಮಾಡ್ತೀವೋ ಅದು ಯಾವ್ದು ಗಾಢವಾದ ನಿದ್ದೆ ಅಲ್ಲ. ಕೊನೆಯಲ್ಲಿ ಒಂದಿನ ಮಾಡ್ತೀವಿ ಗೊತ್ತಾ, ಅದೇ ಆಕ್ಚುಲಿ ಗಾಢವಾದ ನಿದ್ದೆ. ಸೊ ಹಾಗಾಗಿ ಆವತ್ತೊಂದಿನ ಮಲಗೋದು ಇದ್ದೇ ಇದೆ. ಇರೋಷ್ಟು ಜೀವನದಲ್ಲಿ ನೀವು ಎಷ್ಟು ಎಚ್ಚರವಾಗಿರ್ತೀರಾ, ಎಚ್ಚರಿಕೆಯಿಂದ ಇರ್ತೀರಾ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಎಚ್ಚರವಾಗಿದ್ದಾಗ ಏನ್ ಮಾಡ್ತೀರಾ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ನನ್ನ ತಲೆ ಯಾವಾಗ್ಲೂ ಓಡ್ತಾ ಇರತ್ತೆ. ಏನ್ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ, ಪೇಂಟಿಂಗ್ ಮಾಡೋಣ, ಟಿವಿಯಲ್ಲಿ ಕರೋಕೆ ಹಾಕೊಂಡು ಹಾಡು ಹೇಳೋಣ, ಆ ಆಕ್ಟ್ ನೋಡೋಣ, ಈ ಆಕ್ಟ್ ನೋಡೋಣ, ಅದನ್ನ ಟ್ರೈ ಮಾಡೋಣ. ನನಗೆ ತಲೆ ಬಿಸಿ ಇರ್ಬೇಕು. ಸೊ ನನಗೆ ಶಂಕರಣ್ಣ ಅವ್ರ ಬಗ್ಗೆ ನಾನು ಕೇಳಿದೀನಿ. ಶಂಕರ್ ನಾಗ್ ಅವರು ಅವ್ರ ಬಗ್ಗೆ ನಾನು ಕೇಳಿದೀನಿ. ನಂಗೆ ಆ ಮನುಷ್ಯ ತುಂಬಾ ಇಷ್ಟ ಆಗ್ತಾರೆ. ಅವ್ರ ಬಗ್ಗೆ ಕೇಳಿನೇ ನಾನು ಅವ್ರಿಗೆ ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಶಂಕರಣ್ಣನ ಪ್ಯೂರೆಸ್ಟ್ ಅಭಿಮಾನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿ ನಂಗೆ ಯಾವ ಒಂದು ವ್ಯಕ್ತಿ ಆಕ್ಟಿವ್ ಆಗಿರ್ತಾರೋ ನಂಗೆ ಆ ವ್ಯಕ್ತಿ ತುಂಬಾ ಇಷ್ಟ. ನಂಗೆ ಪ್ರಪಂಚನ ತಲೆ ಮೇಲೆ ಬಿದ್ದಿದೆ ಅನ್ನೋ ಹತ್ರ ಹೆಂಗ್ ಗೊತ್ತಿರ, ನಂಗೆ ಅವ್ರ ಅಟ್ರಾಕ್ಟ್ ಆಗೋದು ಇಲ್ಲ, ಇಷ್ಟ ಅವ್ರ ಹತ್ರ ಹೆಚ್ಚಾಗಿ ಹತ್ರ ಸೇರೋದು ಅಲ್ಲ. ನಾವು ಅದು ಎನರ್ಜಿ ನಮಗೂ ಬರ್ತಾ ಇರುತ್ತೆ ನನಗೆ. ಆಮೇಲೆ ಯಾವ್ದೇ ಒಂದ್ ಕೆಲಸ ಮಾಡಿದಾಗ ಅಯ್ಯೋ ಇದು ಹಿಂಗಾಗ್ಬಿಟ್ರೆ ಅದ್ ಹಂಗಾಗ್ಬಿಟ್ರೆ ಅದ್ ಹಂಗಾಗತ್ತೇನೋ ಹಿಂಗಾಗತ್ತೇನೋ ಅನ್ನೋ ಸಾಹಸ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನನಗೆ ಏನೇ ಕೆಲಸ ಮಾಡ್ತೀನಿ ಅಂದ್ರೆ ಮಾಡು ಅನ್ಬೇಕು ಅಷ್ಟೇ. ಎಕ್ಸಾಕ್ಟ್ಲಿ ಮಾಡು, ಸೇಮ್ ಅಲ್ವಾ. ಅದು ಯಾಕಂತ ಹೇಳಿದ್ರೆ ಟ್ರೈ ಮಾಡಿದ ಮೇಲೇನೆ ಅದಾಗತ್ತೋ ಆಗಲ್ವೋ ಅಂತ ಗೊತ್ತಾಗೋದು. ಟ್ರೈ ಮಾಡಿದ್ದು ಇದು ಹಂಗಾಗ್ಬಿಟ್ರೆ, ಇದಿವಾಗ ಈ ಲೋಟ ಇಲ್ಲಿ ಇಟ್ಟು ಬಿದ್ದು ಬಿಟ್ರೆ ಇಡು, ಬೀಳತ್ತ, ಆಮೇಲೆ ನಾವು ಚೆಕ್ ಮಾಡೋಣ. ಇಡದೇನೆ ನೀವು ಬೀಳತ್ತೆ ಹಂಗಾಗ. ಜೀವನದಲ್ಲಿ ಕಹಿ ಮತ್ತೆ ಸಿಹಿ ತರನೇ ಫೇಲ್ ಮತ್ತೆ ಸಕ್ಸಸ್ ಎರಡೂ ಇರುತ್ತೆ. ನಾವ್ ಏನಾದ್ರೂ ಮಾಡಿದ್ರೆ ತಾನೇ ನಾವು ಸಕ್ಸಸ್ ಆದ್ವಾ ಫೇಲ್ ಆದ್ವಾ ಅಂತ ಗೊತ್ತಾಗೋದು. ಒಟ್ಟು ಮಾಡ್ಬೇಕು. ಈಗ ಶಂಕರ್ನಾಗ್ ಅವ್ರು ನೋಡಿಲ್ದೆ ನಾವೆಲ್ಲ ಎಷ್ಟೊಂದು ಇನ್ಸ್ಪೈರ್ ಆಗಿದೀವಿ ಅಂದ್ರೆ ಮನುಷ್ಯ ಇದ್ದಿದ್ರು ಇನ್ನೆಷ್ಟು ಜನಕ್ಕೆ ಇವಾಗ ನಾನು ಮುಖ್ಯವಾದ ಒಂದು ವಿಷಯಕ್ಕೆ ಬರ್ತೀನಿ. ನೀವು ತುಂಬಾ ಅಂದ್ರೆ ತುಂಬಾ ಹೆಣ್ಣು ವೇಷನ ಧರಿಸಿದ್ದೀರಾ. ನಿಮ್ಗೆ ಏನ್ ಅನ್ಸುತ್ತೆ ಹೆಣ್ಮಕ್ಳ ಬಗ್ಗೆ? ಅದನ್ನ ನೀವು ನಿಜವಾಗ್ಲೂ ಪರಕಾಯ ಪ್ರವೇಶ ಮಾಡ್ತಾ ಹೆಣ್ಣಿನ ಮನಸ್ಸನ್ನ ಆಹ್ವಾನಿಸ್ತೀರಾ ಅಥವಾ ಕೋವಿಡ್ ಫ್ಲೋ ಏನೋ ಒಂದು ಅಲ್ಲ? ಅದೇ ನಾನು ಪಾತ್ರ ಹಾಕೊಂಡಿದ್ದಾಗ ಪೂರ್ತಿ ಹೆಣ್ಣಾಗಿರ್ತೀನಿ. ಯೋಚನೆ ಏನ್ ಮಾಡ್ತಿರ್ತೀರಾ? ಯೋಚನೆ ಅಂದ್ರೆ ಲೈಕ್ ಹೆಣ್ಮಕ್ಳು ಏನ್ ಇವಾಗ ಸ್ಯಾರಿ ಹಾಕೊಂಡಿದ್ರೆ ಹೆಣ್ಮಕ್ಳು ಏನು ಯೋಚನೆ ಮಾಡ್ತಾರೆ, ಇದು ಹೆಂಗ್ ಕಾಣಿಸ್ತಿದೆ, ಇಲ್ಲಿ ಹೆಂಗ್ ಕಾಣಿಸ್ತಿದೆ, ಇದು ಓವರ್ ಆಗಿ ಕಾಣಿಸ್ತಾ ಇದೆ, ಅದೇ ತಿಂಕೆ ನಂಗೂ ಬರುತ್ತೆ. ಒಂದು ಅಜ್ಜಿ ಪಾತ್ರ ಹಾಕೊಂಡಿದ್ದಾಗ ಯು ಡೋಂಟ್ ಬಿಲೀವ್, ನಾನು ಅಜ್ಜಿ ಪಾತ್ರ ಹಾಕೊಂಡಿದ್ದಾಗ ನನಗೆ ಸೆನ್ಸ್ ಆಗುತ್ತೆ. ಇದ್ದು ನನಗೆ ಮಂಡಿ ನೋವು ಬಂದಿರುತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅಜ್ಜಿ ಪಾತ್ರದಲ್ಲಿ ಇದ್ದಾಗ ನಂಗೆ ಮಂಡಿ ನೋವಿರುತ್ತೆ. ನಾನು ಕುತ್ಕೊಳ್ಳೋ ಆ ಪಾತ್ರ ತೆಗಿಯೋ ತನಕ ನಾನು ಕುತ್ಕೊಳ್ಳೋ ಸ್ಟೈಲೇ ಚೇಂಜ್ ಇರುತ್ತೆ. ಅನ್ಕೊಂಡೆ ಕುತ್ಕೊಳ್ತೀನಿ, ರಾಘವೇಂದ್ರ ಅನ್ಕೊಂಡೆ ಕುತ್ಕೊಳ್ತೀನಿ. ಬಪ್ಪ ಹೋಗಪ್ಪ, ಯಾಕಪ್ಪ ತಗೋಬರಪ್ಪ, ಹಿಂಗೆ ಬೇಕಾದ್ರೆ ನೀವು ಸೆಟ್ಟಲ್ಲಿ ಬಂದು ಯಾರಿಗೆ ಕೇಳಿ ಹಂಗೆ ಮಾತಾಡ್ತಾ ಇರ್ತೀನಿ. ಹೆಣ್ಣು ಪಾತ್ರ ಹಾಕೊಂಡಿದ್ದಾಗಲೂ ಹೆಣ್ಣಾಗಿರ್ತೀನಿ. ಸೊ ದಟ್ ನನಗೆ ಏನಕ್ಕೆ ಹಂಗಿರ್ತೀನಿ ಅಂತ ಹೇಳಿದಾಗ ಸ್ಟೇಜಲ್ಲಿ ನನಗೆ ಅದ್ರದ್ದು ಔಟ್ಪುಟ್ ತುಂಬಾ ಚೆನ್ನಾಗಿ ಸಿಗತ್ತೆ. ಹಂಗಂತ ಹೇಳಿದಾಗ ನಾರ್ಮಲ್ ಆಗಿ ಇವಾಗ ಇದ್ದಾಗಲೂ ಹಂಗೆ ಮಾಡ್ತೀರಾ, ಹಂಗೆ ಮಾಡಲ್ಲ. ನಾನು ಯಾವ ಪಾತ್ರ ಹಾಕೊಂಡಿರ್ತೀನಿ ಆ ಪಾತ್ರನ ನನಗೆ ಜೀವಿಸೋದಕ್ಕೆ ತುಂಬಾ ಇಷ್ಟ. ನೋಡೋರಿಗೆ ಅನ್ಸ್ಬೇಕಲ್ವಾ, ಹೌದು. ನನಗೇನಂದ್ರೆ ರಾಘವೇಂದ್ರ ನಾಳೆ ದಿನ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು ರಾಘವೇಂದ್ರ ಕಾಣಿಸ್ಬಾರ್ದು ಅನ್ನೋದು ನನ್ನ ಒಂದು ಆಸೆ. ಆ ಪಾತ್ರ ಕಾಣಿಸ್ಬೇಕು ಜನರ ತಲೆಯಲ್ಲಿ. ಆ ಪಾತ್ರ ಇವಾಗ ನಾನು ರಮೇಶ ಅಂತ ಒಂದು ಪಾತ್ರ ಮಾಡಿದೆ ಅಂತ ಅಂದ್ರೆ ಜನರಿಗೆ ರಮೇಶ ತಲೆಯಲ್ಲಿ ಇರ್ಬೇಕು, ರಾಘವೇಂದ್ರ ತಲೆಯಲ್ಲಿ ಇರಬಾರ್ದು ಅನ್ನೋದು ಆ ತರ ಕಲಾವಿದ ನಾನು. ಬಟ್ ನೀವ್ ಹೆಂಗ್ ಟ್ರೆಂಡ್ ಶುರು ಮಾಡ್ಬಿಟ್ಟಿದ್ದೀರ ನೋಡೋದರಿಗೆ ಅಂದ್ರೆ, ಈಗ ರಾಘು ಬರ್ತಾ ಇದ್ದಾನ ಅಂತ ನೋಡಕ್ ಬರ್ತಾರಲ್ಲ, ರಾಘು
ರಾಗು ರಾಗು ಬರ್ತಾ ಇದ್ದಾನೆ ಇವಾಗ, ಸೌಂಡ್ ಕೊಡಿ ಒಂದ್ ಸ್ವಲ್ಪ ವಾಲ್ಯೂಮ್ ಕೊಡಿ. ಓಕೆ, ನೆಕ್ಸ್ಟ್ ಈಗ ರಾಗು ಬರ್ತಿದ್ದಾನೆ ಕೂತ್ಕೊಳ್ಳಿ. ನೀವ್ ಯಾವ್ದೇ ಒಂದು ಸ್ಟೇಜ್ ಇವೆಂಟ್ ಹೋದ್ರು ರಾಗು ಸ್ವಲ್ಪ ಕೊನೆಗೆ ಯಾಕೆ ಕರೀತಾರೆ ಅಂದ್ರೆ ಜನ ಎದ್ರುಬಾರ್ದು. ಇವಾಗ ರಾಗು ಬೇರೆ, ರಾಗು ಮಾಡೋ ಪಾತ್ರಗಳು ಬೇರೆ. ಇವಾಗ ರಾಗು ನೋಡಕ್ಕೆ ಅಂತ ಕೂರ್ತಿದ್ದಾರೆ ಜನ ಅಂತ ಅಂದಾಗ ನೀವು ಅವ್ರನ್ನ ಇವಾಗ ನನ್ನ ನೋಡಕ್ ಬರ್ತಾ ಇದಾರೆ, ಎಸ್, ನನ್ನ ನೋಡಕ್ಕೆ ಜನ ಇದ್ದಾರೆ, ಕಾಯ್ತಾ ಇದಾರೆ, ಬಂದಿದ್ದಾರೆ ಅಂದ್ರೆ ಹಾಕಿ. ನೀವು ಮನಸ್ಸಿನಲ್ಲಿ ಯಾವ ತರ ತಯಾರಿ ಆಗ್ತೀರಾ, ಅವ್ರನ್ನ ಹೆಂಗೆ ರಂಜಿಸ್ಬೇಕು ಅನ್ನೋದು ನಿಮ್ ಮನಸ್ಸಲ್ಲಿ ಆಗ್ಬಿಟ್ಟು ಉಳಿಯುತ್ತೆ ಈವೆಂಟ್ ಹೋದಾಗ. ಅಂದ್ರೆ ಲೈಕ್ ನನಗೆ ಸಾಕು, ಓಕೆ, ನಂಗೆ ಗೊತ್ತಾಗ್ಬಿಡುತ್ತಲ್ಲ ನಾ ಸ್ಟೇಜ್ಗೆ ಹೋಗ್ತಿದ್ದ ನನಗೆ ಜನ ಕೂಗೋದಾಗ್ಲಿ. ಸೊ ನನಗೆ ಓಕೆ, ಇವ್ರನ್ನ ಯಾವತ್ತು ನಾನು ನಿರಾಸೆ ಮಾಡಬಾರ್ದು. ನಾವು ಅದೇ ಸ್ಕಿಟ್ಗಳನ್ನೇ ಮಾಡಿರ್ತೀವಿ, ಅದೇ ಕಾಮಿಡಿನೇ ನಾವು ಹೇಳಿರ್ತೀವಿ, ಬಟ್ ಆಲ್ಸೋ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಇರೋದ್ರಲ್ಲೇನೆ ಅನ್ನೋದೊಂದು ಇರುತ್ತೆ. ಆ್ಯಂಡ್ ಇವೆಂಟ್ಗಳಿಗೆ ಹೋದಾಗ ಅಫ್ಕೋರ್ಸ್ ನಾವು ಅಮೌಂಟಿಗೆ ಹೋಗೋದು, ದುಡ್ಡು ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟು, ದುಡ್ಡಿಗೆ ಹೋಗೋದು. ಹಾಗಂತ ದುಡ್ಡು ಕೊಡ್ತಾರೆ ಹೋಗೋಣ ಹಾಯ್ ಬಾಯ್ ಹೇಳ್ಬಿಟ್ಟು ಬರೋಣ, ಇಲ್ಲ. ಹೋದಾಗ ದುಡ್ಡು ಕೊಟ್ಟು ನಮ್ಮನ್ನ ಕರ್ಸಿರೋರ್ಗು ಸಮಾಧಾನ, ಅಪ್ಪ ಇವ್ರನ್ನ ಕರ್ಸಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ, ಅವರಿಗೆ ಅನ್ಸ್ಬೇಕು ಇನ್ನೊಂದು 5,000 ರೂಪಾಯಿ ಜಾಸ್ತಿ ಕೊಡ್ಬೇಕಾಗಿತ್ತು ಇವರಿಗೆ ಅನ್ನೋ ಥರ ಅನ್ಸ್ಬೇಕೆ ಹೊರತಾಗಿ ಏನಕ್ಕೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಕರ್ಸಿದ್ವಿ ಅಂತ ಅನ್ನಿಸ್ಬಾರ್ದು ಅನ್ನೋದು ನನ್ನ ಪಾಲಿಸಿ. ಆ್ಯಂಡ್ ಅಲ್ಲೂ ಅಷ್ಟು ಜನ ಸೇರಿರ್ತಾರೆ ಅಂದರೆ ಅವರೆಲ್ಲೋ ಒಂದು ಕಡೆ ಪಾಪಟಲ್ಲಿ ನೋಡಿರ್ತಾರೆ, ರಾಘವೇಂದ್ರ ಬರ್ತಿದ್ದಾರೆ ಹೋಗೋಣ ಅಂತ ಹೇಳಿ, ಅವರಿಗೆ ಇವ್ರದ್ದು ಇಷ್ಟೇನಾ ಈ ಬೇಳೆಕಾಳು ಅಂತ ಅನ್ನಿಸ್ಬಾರ್ದು. ಚೆನ್ನಾಗಿ ಹೌದು ಟಿವಿಯಲ್ಲೂ ಹಂಗೆ ಎಂಟರ್ಟೈನಿಂಗ್ ಆಗಿತ್ತು, ಇಲ್ಲೂ ಇತ್ತು ಅಂತ ಅನ್ನಿಸ್ಬೇಕು. ಅದೆಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ ನನಗೆ. ಡ್ರೆಸ್ ನೀವೇ ತಗೊಂಡು ನಾನೇ ಖರೀದಿ ಮಾಡ್ತೀರಿ. ಇವಾಗ ನಾನ್ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅಂದ್ರೆ ನಮ್ ಜನಮನ ಅಂಗಡಿಯಿಂದ ನಿಮ್ಗೆ ಕುರ್ತಾ ಕೊಡ್ಲಾ, ಸೀರೆ ಕೊಡ್ಲಾ? ಸ್ಯಾರಿ ಸ್ಯಾರಿ ಲವರ್ ನೋಡಿ, ಸ್ಯಾರಿ ಕೊಡ್ಲಿ. ಆಮೇಲೆ ಶಾಪಿಂಗಿಗೆ ನೀವು ಜಾಸ್ತಿ ಖರ್ಚು ಮಾಡೋದು ರಾಘವೇಂದ್ರಗ ರಾಗಿಣಿಗೋ? ಈಕ್ವಲ್. ರಾಘವೇಂದ್ರಗೂ ಅಷ್ಟೇ ಖರ್ಚು ಮಾಡ್ತೀನಿ. ರಾಘವೇಂದ್ರ ಅಂತ ಬಂದಾಗ ನನಗೆ ಶೇಡ್ಸು, ಶರ್ಟ್, ಹಾಫ್ ಶರ್ಟ್ಗಳ ಹುಚ್ಚು. ಈಗಲೇ ನೋಡಿ ಎಷ್ಟು ಸ್ಟೈಲ್ ಆಗಿ ಕಾಣಿಸ್ತಾರೆ. ಹೌದಾ? ಹುಚ್ಚು ನನಗೆ. ಮನೇಲಿ ನೆನ್ನೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ, ನಮ್ಮಪ್ಪ ಅಯ್ಯೋ ಮಗ ಇಷ್ಟಿದೆಯಲ್ಲ ಇಷ್ಟು ಬಟ್ಟೆ. ಅಪ್ಪ ನಮ್ಮ ಪ್ರೊಫೆಷನ್ನೇ ಅದು, ಬಟ್ಟೆ ತಗೊಳ್ಳೇಬೇಕು. ಕಮೆಂಟಲ್ಲಿ ಹಾಕ್ಬಿಡ್ತಾರೆ, ಎಪಿಸೋಡಲ್ಲಿ ಹಾಕೊಂಡಿದ್ದಾರೆ ಈ ಶರ್ಟು ಅಂತ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಖರೀದಿ ಮಾಡಲೇಬೇಕು. ಹೆಣ್ಮಕ್ಳಿಗೂ ಅಷ್ಟೇ. ನಮ್ಮ ಅಮ್ಮಂಗೆ ಯಾರಾದ್ರೂ ಒಳ್ಳೆ ಸೀರೆ ಕೊಟ್ಬಿಟ್ರೆ, ಈ ಸೀರೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ಇಂದ ಮಗ ಒಂದ್ ಇವೆಟಿ ಹಾಕೊಳ್ಳಿ ಅಂತ ಎತ್ತಿಟ್ಬಿಟ್ಟಿರ್ತಾರೆ. ಸೀರಿಯಸ್ಲಿ. ಆಂಟಿ ಹೆಸರು ಏನೋ ಹೇಳಿದ್ರು, ಕವಿತಾ. ಹಂಗೆ ನಿನ್ನೆ ಏನಾಯ್ತು, ಮೊನ್ನೆನ ಏನಾಯ್ತು, ಅಮ್ಮನೇ ಯಾವುದೋ ಒಂದು ಸೀರೆ ಇವೆಂಟಿಗೆ ಹೋಗ್ಬೇಕಾಗಿತ್ತು, ಕೊಲಾಬ್ರೇಷನ್ಗೆ ಒಬ್ಬರಿಗೆ ನಾನು ಕಾಲ್ ಮಾಡ್ತಾ ಇದ್ದೆ. ನಂದೇ ಇದೆಯಲ್ಲ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಸ್ಯಾರಿ, ಅದನ್ನೇ ಹಾಕೊಂಡು ಹೋಗು ನಂಗೆ. ಯಾಕಂದ್ರೆ ನಮ್ಮ ಅಮ್ಮನ ಬ್ಲೌಸ್ ಎಲ್ಲ ನನಗೆ ಅಳುತ್ತೆ, ಅದಕ್ಕೆ ಅಮ್ಮ ಅಲ್ಟರ್ನೇಟ್ ಮಾಡಿ ಕೊಡ್ತಾರೆ. ಅಮ್ಮನಿಗೆ ಹಂಗೆ ನಮ್ಮ ಮಗ ಮಾಡೋ ಕೆಲಸ ಅವನಿಗೆ ಗೊತ್ತು, ಅವನೇನು ಅಂತ ಅವನಿಗೆ ಗೊತ್ತು, ಅವನೇನು ಅಂತ ನಮಗೂ ಗೊತ್ತು. ಈ ಕ್ಯಾನ್ ಡು ಎನಿಥಿಂಗ್. ನಿಮ್ಮ ಅಮ್ಮ ಮತ್ತೆ ಅಪ್ಪನವರೆಗೂ ಯಾವ್ದು ಪ್ರಪೋಸಲ್ ಹೋಗಿಲ್ವಾ? ನಮ್ಮ ಮಗಳು ಮದುವೆ ಮಾಡ್ಕೊಡಿ ಕೇಳಿಲ್ಲ ಅದ್ರ ಬಗ್ಗೆ ಎಲ್ಲ. ಏಜ್ ಎಷ್ಟು? 30 ಒಳಗೆ ಗೆಸ್ ಮಾಡಿ ನೀವು ನೋಡೋಣ. 26. ಕರೆಕ್ಟ್ ಆಗಿ ಹೇಳಿದ್ರಿ. ಹೌದಾ? ಹೆಂಗೆ ಗೊತ್ತಾಯ್ತು? ಸುಮ್ನೆ ಹಂಗೆ ಅವನ ಮಾತಾಡ್ತಿರೋದು ಕೇಳಿಸ್ಕೊಂಡು. ಇಲ್ಲಪ್ಪ, ನಾನೇನು ಕೇಳಿಸ್ಕೊಂಡಿಲ್ಲ. ನನ್ಗೆ ಅರ್ಥ ಆಗುತ್ತೆ ರಘು, ಕೆಲವೊಂದು ವಿಷಯನ ಹೇಳ್ಬಿಡ್ತೀನಿ ಹೆಂಗೆ ಏನು ಅಂತ. ಅಲ್ಲ, ಹಂಗೆ ಗೆಸ್ ಮಾಡಿದಷ್ಟೇ. 26. ಹೌದು, ನಾನು ಜ್ಯೋತಿಷಿ. ಏನಾದ್ರು ಕೇಳೋದಿದ್ರೆ ಕೇಳ್ಬಿಡಿ ರಘು, ಏನ್ ಬೇಕು, ಏನ್ ಆಸೆ ಇದೆ ನಿಮ್ಗೆ? ಜಿಂಕೆ ಕಣ್ಣಿನ ಹುಡುಗಿ ಎಲ್ಲಿದ್ದಾಳೆ? ಇಲ್ಲೇ ಕೂತಿದ್ದೀನಿ. ಈ ನಗು ಇಲ್ಲ ಅಂತಾನೋ? ಹೌದು. ನಂಗೆ ನಿಮ್ಮಲ್ಲಿ ಕೆಲವೊಂದು ಅಟ್ರಾಕ್ಟ್ ಆಗೋದೇನು ಅಂದ್ರೆ ನಿಮ್ಮ ಸ್ಟಿಕ್ಕರು, ಆಮೇಲೆ ನೀವು ದೊಡ್ಡ ನೋಸ್ ಪಿನ್ ಹಾಕೋದು, ಬಟ್ ಇವತ್ತು ಹಾಕಿಲ್ಲ ನೀವು. ಗೊತ್ತಾಗಿದ್ದು ನೋಸ್ ಹಾಕಿಲ್ಲ, ಪಿನ್ ಹಾಕಿಲ್ಲ ಅಂತ. ಅದು ನನಗೆ ಅಟ್ರಾಕ್ಟ್ ನಿಮ್ಮಲ್ಲಿ. ಎನಿವೇಸ್, ಇನ್ನು 26 ವರ್ಷದ ಹುಡುಗ ರಾಘು, ಇನ್ನೂ ಒಂದ್ 4 ವರ್ಷ ಮದುವೆ ಬಗ್ಗೆ ಯೋಚನೆ ಮಾಡಬೇಡ ರಾಘು ಅಂತ ಅವ್ರು ಅವಾಗಲೂ ಹೇಳಿದ್ರು. ರಾಘು, ನನಗೂ ನಿಮ್ಗೂ ಕರೆಕ್ಟ್
ಥಿಂಕಿಂಗ್ ಇದೆ ಅಂತ ನಂಗೆ ಇವಾಗ ಗೊತ್ತಾಯ್ತು. ಕರೆಕ್ಟ್ ಇಬ್ರು ಒಂದೇ ಥಿಂಕಿಂಗ್ ಅಲ್ಲಿ ಇದೆ. ಆಕ್ಚುಲಿ ಹೌದು, ನಾನು ಹಂಗೆ ಅನ್ಕೊಂಡಿರೋದು. ಹೌದಾ? ನಂಗೆ ಯಾರೇ ಕೇಳಿದ್ರು ಇನ್ನೊಂದು 4 ವರ್ಷ ಮಾತಾಡ್ಬಿಡಿ ಅದ್ರ ಬಗ್ಗೆ ಅಂತ ಹೇಳ್ತೀನಿ. ನಾನೇ ಹೇಳ್ತಿದ್ದೀನಿ, ಇನ್ನು 3-4 ವರ್ಷ ಆರಾಮಾಗಿ ಇಟ್ಕೊಂಡು ರಾಗಿಣಿ ಆಗಿ ಅಫಿಷಿಯಲಿ ನಾನು ಹೆಂಗೆಂಗೋ ತಿಂತಾ ಇದ್ದೀನಿ. ತಿಂತಾರೆ ಯಾವತ್ತು ಇವತ್ತವರ್ಗುನು ಹಿಂಗೆ ತಿನ್ಬೇಕು ಅನ್ನೋದು ಯಾವ್ದು ಶಾಸ್ತ್ರ ಇಲ್ಲ ನೋಡಿ. ಸ್ಪೂನಲ್ಲಿ ತಿನ್ಬೇಕಾದ್ರೆ ನಾವು ಯಾರೊಬ್ರು ಹೇಳಿದ್ ನನಗೆ ನೆನಪಾಯ್ತು. ನಮ್ಮ ಕೈಯಲ್ಲಿ ನಾವು ತಿನ್ಬೇಕಾದ್ರೇನೆ ಅವಾಗ ಕೈ ತೊಳ್ಕೊಂಡಿರ್ತೀವಿ, ಏನೋ ಒಂದು ಸ್ವಲ್ಪ ಹಿಂಗೆ ಮುಟ್ತೀವಿ. ನಮ್ಮನೆ ಐಟಮ್ಸ್ನೇ ನಾವು ಹಿಂಗೆ ಟಚ್ ಮಾಡಿರ್ತೀವಿ, ಮತ್ತೊಬ್ರು ಕೈ ತೊಳ್ಕೊಂಡ್ ಬರ್ತೀವಿ. ನಮ್ಮ ಕೈನ ನಾವು ನಂಬಲ್ಲ. ಆದ್ರೆ ಈ ಚಮಚ ಹೋಟೆಲ್ಗೆ ಹೋದಲ್ಲಿ ಎಷ್ಟು ಜನರ ಬಾಯಿಗೆ ಹೋಗಿ ಬಂದಿರುತ್ತೆ, ಅದ್ರಲ್ಲಿ ಈಸಿಯಾಗಿ ಚಮಚದಲ್ಲಿ ತಿಂತೀವಿ. ಇನ್ನು ಸ್ಪೂನ್ ಬೇಕು ಅಂತ ಅಂತೀವಿ. ನಾನು ಇದನ್ನ ಕೇಳಿ ಎಷ್ಟು ಸತ್ಯ ಅಲ್ವಾ? ನಮಗೆ ಲೈಫಲ್ಲಿ ನಮಗೆ ಹೆಲ್ಪ್ ಮಾಡೋರನ್ನ ನಾವು ಕೆಲವೊಂದ್ಸಲಿ ಮರ್ತೋಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಕೈ, ಇದು ನಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ತಿನ್ನೋದಕ್ಕೆ, ಬಟ್ ತಿನ್ಬೇಕಾದ್ರೆ ನಮಗೆ ಸ್ಪೂನ್ ಬೇಕು. ಸ್ಪೂನ್ ಅಂತ ಸ್ಪೂನಲ್ಲಿ ತಿನ್ಬೇಕಾದ್ರೆ ಅದು ನೆನಪಾಯ್ತು ನನಗೆ. ಇಟ್ ಈಸ್ ವೆರಿ ಟ್ರೂ. ನೀವು ಜಾಸ್ತಿ ಹಂಗೆ ಕೈಯಲ್ಲಿ ತಿನ್ನೋರು. ನಿಮ್ಮ ಸ್ಪೂನ್ ನೀವೇ ಎಲ್ಲಿ ತಗೊಂಡೋಗೋದು ಹಂಗೆಲ್ಲ? ಅಯ್ಯೋ, ಅಷ್ಟು ವಸೂಲಿ ಇಲ್ಲ. ಕೈಯಲ್ಲಿ ಚೆನ್ನಾಗಿ ಮಡಿವಂತಿಕೆ ಅಂತಾರೆ ಅದಕ್ಕೆ. ಅಯ್ಯೋ, ಅದೆಲ್ಲ ಇಲ್ಲ. ವಸೂಲಿ ಅಂದ್ರೆ ಕ್ಲೀನಿಂಗ್ ಇದೆ. ವಸೂಲಿ ಅಂತ ನೋಡಿ, ಯಾರಾದ್ರೂ ಪ್ರಪೋಸಲ್ ಮಾಡಿದ್ರೆ ಇದು ಒಂದು ಪ್ಲಸ್ ಪಾಯಿಂಟ್. ಆಕ್ಚುಲಿ ಅದೊಂದೇ ನಿಮ್ಗಿರೋದು ಟಾಸ್ಕ್. ಬೇರೆ ಎಲ್ಲ ಕೆಲಸ ನಿಮ್ ಕೆಲಸ ಪೂರ್ತಿ ನಾನೇ ಮಾಡ್ತೀನಿ. ನನಗೇನಿಲ್ಲ. ನೀಟ್ ಈ ವಸ್ತುನ ಇಲ್ಲಿದೆ ಅಂತ ಹೇಳಿದ್ರೆ 10 ವರ್ಷ ಆದ್ರೂ ಆ ವಸ್ತು ನನಗೆ ಅದೇ ಜಾಗದಲ್ಲೇ ತೆಗಿಬೇಕು, ಕ್ಲೀನ್ ಮಾಡ್ಬೇಕು, ಅಲ್ಲೇ ಇರ್ಬೇಕು ಆ ವಸ್ತು. ಆ ತರ ಕಷ್ಟ ಆಗುತ್ತೆ ಕೆಲವ್ರಿಗೆ. ಕಷ್ಟ ಅಯ್ಯೋ, ಹಿಂಗಿದ್ರೆ ಕ್ಲೀನ್ ಮಾಡಿರೋ ಮನೆನ ಮೇಂಟೈನ್ ಮಾಡೋದೇ ಒಂದು ಟಾಸ್ಕ್. ನಾನ್ ಮಾಡ್ಕೊಡ್ತೀನಿ, ಅದನ್ನ ಹಂಗ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಅದೇ ಆ ಟಾಸ್ಕ್, ಮೇಂಟೈನ್ ಮಾಡೋದೇ ಟಾಸ್ಕ್ ಅಂತಿರೋದು. ಇರ್ಲಿ, ಹಂಗಂತ ರಾಘು ಏನ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಒಳ್ಳೆ ವಿಷಯಕ್ಕೇನೆ ಅವ್ರು ದೋಸಿಡಿ ಇರೋದು. ಕ್ಲೀನಿಂಗ್ ಅಲ್ವಾ, ಅದು ಒಳ್ಳೆ ವಿಚಾರನೇ. ಇವಾಗ ನಿಮ್ಗೆ ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು ಇದು ಇರಬಾರ್ದಿತ್ತು ನಂಗೆ ಅಂತ ಅನ್ಸಿರೋ ಅಭ್ಯಾಸಗಳು? ಹಂಗೆ ಯಾವ್ದು ಅನ್ಸಿಲ್ಲ ನನಗೆ. ಯಾವ್ದು ಇಲ್ಲ. ಯಾಕಂದ್ರೆ ನಾನು ಇದಿರಬಾರ್ದಿತ್ತು ಅಂತ ನಮ್ಗೆ ಅಭ್ಯಾಸ ಮಾಡ್ಬೇಕಾದ್ರೆ ಅನ್ಸ್ಬೇಕು. ಅವಾಗ ಅನ್ಸಿಲ್ಲ. ಅವಾಗ ನಮ್ಗೆ ಅದ್ ಮಾಡ್ಬೇಕು ಅಂತ ಅನ್ಸಿದೆ ಅಂತ ಅಂದ್ರೆ ಅದೇನಕ್ಕೆ ನಮ್ಗೆ ಕೆಟ್ಟ ಅಭ್ಯಾಸ ಆಗುತ್ತೆ? ನಮ್ ಲೈಫ್ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ಅಷ್ಟೇನೆ. ಇವಾಗ ತಲೆಯಲ್ಲಿ ಏನೋ ಹೊಡೆದ್ರೆ, ನಮ್ ತಲೆ ಹೊಡೆದ್ರೆ ಅಷ್ಟೇ ನಾವು ಅದನ್ನ ಮಾಡ್ತೀವಿ. ಇನ್ನೊಬ್ರ ತಲೆ ಹೊಡೆದಿರೋದು ನಾವು ಮಾಡಿರಲ್ಲ, ನಮ್ ತಲೆ ಹೊಡೆದಿರತ್ತೆ. ಇದ್ ಮಾಡ್ಬೇಕು, ಮಾಡು ಗುರು. ನಾನು 7 ಜನ್ಮ ಇದೆ ಅನ್ನೋ ಪಾಲಿಸಿ ನಂಬರ್ ಅಲ್ವೇ ಅಲ್ಲ. 7 ಜನ್ಮ ಇದೆ, ಹೋದ ಜನ್ಮ ನಾಯಾಗಿ ಹುಟ್ಟಿ, ಈ ಸಲಿ ಹಿಂಗ್ ಮಾಡ್ಬೇಡ, ಇರುವೆ ಆಗಿ ಹುಟ್ಟತೀಯ. ಐ ಡೋಂಟ್ ಬಿಲೀವ್ ಇನ್ ದಟ್. ಇರೋದು ಒಂದ್ ಜನ್ಮ, ನಾನು ಅನ್ನೋದು ಅದೊಂದೇ. ಆ ಜನ್ಮದಲ್ಲಿ ನಿನ್ನ ತಲೆಗೆ ತಪ್ಪು ಅಂತ ಯಾವ್ದು ಅನ್ಸತ್ತೋ ಅದು ಮಾಡಬೇಡ, ಸರಿ ಅಂತ ನಿನಗೆ ಯಾವ್ದು ಅನ್ಸತ್ತೋ ಮಾಡು. ಇನ್ನೊಬ್ರು ಒಪಿನಿಯನ್ ಕೇಳ್ಕೊಂಡು ನಾನಿದ್ ಮಾಡಿದ್ರೆ ಅದು ಅವ್ರ ಕಣ್ಣಿಗೆ ತಪ್ಪಾಗ, ಅವ್ರ ಕಣ್ಣಿಗೆ ತಪ್ಪಾಗಿ ಕಂಡ್ರೆ ಹೋಗ್ಲಿ, ನಿನಗೆ ಕಣ್ಣಿಗೆ ಅದು ಸರಿಯಾಗಿ ಅನ್ಸತ್ತಾ ಡು. ಇದು ತಿನ್ಬೇಕನ್ಸತ್ತಾ ತಿನ್ನು, ಆ ಬಟ್ಟೆ ಹಾಕೋಬೇಕನ್ಸತ್ತಾ ಹಾಕೋ, ಈ ಶೂ ಹಾಕೋಬೇಕನ್ಸತ್ತಾ ಹಾಕೋ, ಮಜಾ ಮಾಡ್ಬೇಕು ಅನ್ಸತ್ತಾ ಮಾಡು. ನಿಮ್ ಜೇಬಲ್ಲಿ 5,000 ರೂಪಾಯಿ ಇದೆ, 4,000 ರೂಪಾಯಿ ಖರ್ಚು ಮಾಡ್ಬೇಕು ಅನ್ಸತ್ತಾ ಖರ್ಚು ಮಾಡು. ಎಲ್ಲಾ ಜೀವಿಗಳಿಗೂ ದೇವ್ರು ಉಪವಾಸ ಅಂತೂ ಬಿಡಕ್ ಸಾಧ್ಯನೇ ಇಲ್ಲ. ಏನೋ ಒಂದ್ ದಾರಿ ಕೊಡ್ತಾನೆ. ನೀವುಗಳು ಯಾರು ಉಪವಾಸ ಅಂತೂ ಇರೋದೇ ಇಲ್ಲ, ಹೆಂಗೋ ಊಟ ಸಿಕ್ಕೇ ಸಿಗತ್ತೆ. ಇವಾಗಂತೂ 1000 ಹಾದಿಗಳಿದೆ. ಸೊ ಹಾಗಾಗಿ ಮಜಾ ಮಾಡಿ, ಎಂಜಾಯ್ ಮಾಡಿ, ಕೆಟ್ಟಿದ್ರ ಬಗ್ಗೆ ಥಿಂಕ್ ಮಾಡಬೇಡಿ, ನಗ್ತಾ ಇರಿ. ನಾನು ಹೇಳೋದು ಒಂದೇ ನಗಿ 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 ಅಷ್ಟೇ. ನಗಾಡಿ, ಇನ್ನೊಬ್ರನ್ನ ಆಡ್ಕೊಂಡು ನಗಾಡಬೇಡಿ, ಇನ್ನೊಬ್ರಿಗೋಸ್ಕರ ನಗಾಡಿ. ಇನ್ನೊಬ್ರು ಚೆನ್ನಾಗಿರ್ಬೇಕು ಅಂತ ನಗಾಡಿ, ಇನ್ನೊಬ್ರನ್ನ ಆಡ್ಕೊಂಡು ನಗಾಡೋದ. ನನಗೆ ಒಬ್ಬ ಕಾಮಿಡಿಯನ್ ನಾನಾಗಿ ನನಗೆ ಆ ಥರ ಕಾಮಿಡಿ ಇಷ್ಟ ಆಗಲ್ಲ. ಇನ್ನೊಬ್ರನ್ನ ಆಡ್ಕೊಂಡು ನಗಾಡೋ ಕಾಮಿಡಿ ಇಷ್ಟ ಆಗಲ್ಲ. ಗಿಲಿ ಗಿಲಿ ಮತ್ತೆ ಮಧ್ಯ ಭಾರತದಲ್ಲಿ ಈ ತರ ತುಂಬಾ ಆಗ್ತಿರುತ್ತಲ್ಲ, ಅವಾಗ ನೀವು ಅಂದ್ರೆ ಸ್ಕಿಟ್ ಅಲ್ಲ, ಕೆಲವೊಂದು ಸ್ಕಿಟ್ ಅಲ್ಲಿ ಮಾಡ್ತೀವಿ ನಾವು. ಅಂದ್ರೆ ಇವಾಗ ರಾಘು ಮತ್ತೆ ಅಕ್ಷತಾ ಅವರು 10 ವರ್ಷದಿಂದ ಪರಿಚಯ ಇದ್ದಾರೆ ಅಂತ ಅಂದಾಗ ನಿಮ್ಮ ಬಾಂಡಿಂಗ್ ಬೇರೆ ಇರುತ್ತೆ. ಸೊ ನಾನ್ ನಿಮ್ ಬಗ್ಗೆ ಏನೋ ಅಂದಾಗ ನಿಮ್ಗೆ ಹರ್ಟ್ ಆಗಲ್ಲ, ನೀವು ನನಗೇನೋ ಅಂದಾಗ ನನಗೆ ಹರ್ಟ್ ಆಗಲ್ಲ. ಇವಾಗ ನಾನು ಅವ್ರಿಬ್ರನ್ನ ಇವತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ, ಅವ್ರಿಬ್ರನ್ನ ಆಡ್ಕೊಂಡೆ ಅಂತ ಅಂದ್ರೆ ಸುತ್ತ ಇರೋ 5 ಜನ ಎಂಜಾಯ್ ಮಾಡ್ತಾರೆ, ಬಟ್ ಅದು ಅವ್ರಿಗೆ ಹರ್ಟ್ ಆಗತ್ತೆ. ಅದು ನನಗೆ ಇಷ್ಟ ಆಗಲ್ಲ. ಗುಡ್. ರಘು, ತಿಂತಾ ಇರಿ, ಹಂಗೆ ನಾನು ಮೇಲೆ ಹೋಗಿ ಬರ್ತೀನಿ. ನೀವು ತಿಂತಾ
ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮದೇ ಸ್ಟೈಲಲ್ಲಿ ಹೇಳಿ. ಅಕ್ಷತಾ ಕಿಚನ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅಡುಗೆ ಹೇಗೆ ಮಾಡೋದು ಅನ್ನೋದನ್ನು ಎಲ್ಲರೂ ತೋರಿಸ್ತಾರೆ. ಆ್ಯಂಡ್ ಅಡುಗೆ ಹೇಗೆ ಮಾಡಿರೋ ಅಡುಗೆನ ಹೇಗೆ ತಿನ್ನಬಹುದು ಅನ್ನೋದನ್ನು ಅಕ್ಷತಾ ಅವರ ಚಾನಲಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಯಾವ್ಯಾವ ಸ್ಟೈಲಲ್ಲಿ ತಿನ್ಬೋದು, ಹೆಂಗೆ ಚಪ್ಪಿಸ್ಕೊಂಡು ತಿನ್ನೋದು ಹೆಂಗೆ, ಸ್ಟ್ಯಾಂಡರ್ಡಾಗಿ ತಿನ್ನೋದು ಹೆಂಗೆ, ಅದೆಲ್ಲ ಇಲ್ಲಿ ನೀವು ಚೆನ್ನಾಗಿ ನೋಡ್ಕೊಂಡು ತಿಳ್ಕೊಬಹುದು. ಯಾವ ಯಾವ ಆರ್ಟಿಸ್ಟ್ ಬಂದರೆ ಅವರ ತಿನ್ನೋ ಮ್ಯಾನರಿಸಮ್ಸ್ ಹೆಂಗಿರುತ್ತೆ ಅನ್ನೋದೆಲ್ಲ ನೋಡಬಹುದು. ಆ್ಯಂಡ್ ಊಟ ಮಾಡ್ತಾ ಈ ಥರ ಮಾತಾಡೋದು ತುಂಬ ಚೆನ್ನಾಗಿದೆ. ನಮಗೆ ಇಲ್ಲಿ ಯಾವುದೋ ಒಂದು ಅಫಿಷಿಯಲ್ ಚಾನಲಿಗೆ ಬಂದ್ಬಿಟ್ಟು ಶಿಸ್ತಾಗಿ ಕೊಟ್ಟು ಮಾತಾಡ್ತಿದ್ವಿ ಅಂತ ಅನ್ನಿಸ್ತಾ ಇಲ್ಲ. ಮನೆಯಲ್ಲಿ ಊಟ ಮಾಡ್ತಾ ಅಪ್ಪ ಅಮ್ಮ ನಮ್ಮ ಸ್ನೇಹಿತರೊಟ್ಟಿಗೆ ಹೇಗೆ ನಾವು ಮಾತಾಡ್ತೀವೋ ಆ ಥರ ಅನ್ನಿಸ್ತಾ ಇದೆ. ತುಂಬ ಒಳ್ಳೆ ಚಾನಲ್, ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರ್ಯಾರು ಅಕ್ಷತಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಚಾನಲ್ ಅಲ್ವಾ? ನೈಸ್. ರಾಘವೇಂದ್ರ ಗುರುವಾರ ನಮ್ಮ ಮನೆಗೆ ಬಂದು ಅಕ್ಷತಾ ಕಿಚನ್ಗೆ ಬಂದು ದರ್ಶನ ಕೊಟ್ಟಂತ ಹಾಗೆ ನಮ್ಮ ಏನಂತಾರೆ ಪ್ರಸಾದನ ಪ್ರಸಾದ ದೇವಸ್ಥಾನದ ಚಿತ್ರಾನ್ನ ಮತ್ತು ಪುಳಿಯೋಗರೆ. ದೇವಸ್ಥಾನದ ಚಿತ್ರಾನ್ನ ಪುಳಿಯೋಗರೆ ಅಂತ ಹಿಂದಿರುತ್ತಾರೆ ಟೇಸ್ಟ್. ಆಕ್ಚುಲಿ ಇವತ್ತು ನನಗೆ ಹೌದಾ? ಅವೆರಡು ಸವಿದು ನೀವೇ ಮಾಡಿದ್ದ? ಅಫ್ಕೋರ್ಸ್ ನಾವೇ ಮಾಡಿದ್ದು. ನಮ್ದು ಅಕ್ಷತಾ ಕಿಚನ್ ಒಂದು ಮೇನ್ ಟಾಸ್ಕ್ ಇದು. ಆದಷ್ಟು ನಾವು ಮಾಡಿ ಬಡಿಸೋಣ ಅನ್ನೋದು. ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಮಾಡಬೇಕು. ಹೊರಗಡೆಯಿಂದ ತಂದು ಬಡಿಸ್ತಾ ಅದು ಬೇಡ ಅನ್ನೋದಿದೆ ತಲೆನಲ್ಲಿ, ಗೊತ್ತಿಲ್ಲ. ನಾನು ವರ್ತೂರ್ ಸಂತೋಷ್ ಅವ್ರ ಮನೆಗೆ ಕುಕಿಂಗ್ ಶೂಟಿಂಗ್ ಹೋದಾಗ ಅವ್ರನ್ನ ಮಾತಾಡಿದ್ರು, ಅನ್ನ ಹಾಕಿದ ಮನೆ ಹಾಳಾಗಲ್ಲ, ಗೊಬ್ಬರ ಚೆಲ್ಲಿದ ನೆಲ ಹಾಳಾಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ಥರ ನೋಡಿ, ಇದು ತುಂಬ ಒಳ್ಳೆಯದು. ನಾವು ಏನೇ ಕೊಡ್ಬೋದು, ಬಟ್ ಮನುಷ್ಯ ಸಾಕು ಅನ್ಸೋದು, ಸಮಾಧಾನ ಆಗೋದು ಊಟದಲ್ಲಿ ಅಷ್ಟೇ. ಬಿಟ್ಟರೆ ನೀವು ದುಡ್ಡಲ್ಲೂ ಮನುಷ್ಯನಿಗೆ ಎಷ್ಟು ದುಡ್ಡು ಕೊಟ್ಟು ಸಮಾಧಾನ ಆಗ್ಬಿಡುತ್ತಾ? ಇವಾಗ ನೀವು ಒಂದು 10,000 ಕೊಟ್ಟು ಒಬ್ಬರಿಗೆ ಇನ್ನೊಂದು 5 ರೂಪಾಯಿ ಕೊಡಬೇಕು ಅಂದ್ಕೊಂಡಿದ್ದೆ ಅಂದರೆ ಮನೆಗೆ ಹೋಗೋ ತನಕ ಕಾಡ್ತಾ ಇರುತ್ತೆ. ಅಂದ್ಕೊಂಡಿದ್ದೆ ಕೊಡ್ಬೇಕು ತಾನೆ ಅಂತ ಅನ್ಸುತ್ತೆ. ಅದು ಚೆನ್ನಾಗಿ ಊಟ ಹಾಕಿರ್ತೀರ, ಒಂದು 2 ಪೀಸ್ ಎಕ್ಸ್ಟ್ರಾ ಇಟ್ಟಿರ್ತೀರ, ಅಲ್ಲಿ ಇದೊಂಚೂರು ಕೊಡಬೇಕು, ಅಯ್ಯೋ ಸಾಕು ಸಾಕು ಅಂತ ಅಂದೆ ಅಂತಾರೆ. ಊಟದಲ್ಲಿ ಅಷ್ಟೇ ಮನುಷ್ಯನಿಗೆ ಸಾಕು ಅನ್ಸೋದು. ಎಸ್, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು. ಈಗ ರಾಘುದು ಡಯಟ್ ಪ್ಲಾನ್ಸ್ ಎಲ್ಲ ಏನು ನೋಡಿ, ಇದನ್ನಂತೂ ಡಯಟ್ ಪ್ಲಾನ್ ಏನು ಅದು ತಿನ್ಬೇಕು, ಇಷ್ಟ ಗಂಟೆಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಮಣ್ಣು ಏನಿಲ್ಲ. ಮಧ್ಯಾಹ್ನ ಹತ್ರ ಒಂದೊಂದ್ಸತಿ ತುಂಬಾ ಇದನ್ಸ್ಬೋದು, ಬಟ್ 2 ಗಂಟೆ ರಾತ್ರಿಗೂ ಎದ್ಬಿಟ್ಟು ಹೋಗ್ಬಿಟ್ಟು ಅಡುಗೆ ಮನೆ ಪಾತ್ರೆ ತೆಗೆದು ಏನಿದೆ ಅಂತ ಹೇಳ್ಬಿಟ್ಟು ತಿನ್ಬೇಕು ಅನ್ಸೋದಕ್ಕೆ ಹೊತ್ತು ಗೊತ್ತು ಇಲ್ವೇ ಇಲ್ಲ. ಕುಡಿಯೋದು ಜಾಸ್ತಿನಾ? ಲೈಕ್ ಲಿಕ್ವಿಡ್ ಜಾಸ್ತಿ ಆಯ್ತು. ಈಗ ರಾಘು ಎಲ್ಲ ಎಣ್ಣೆ ಹೊಡಿಯೋದು ಅವೆಲ್ಲ ಇದೆಯಾ? ಓಕೆ, ಅಂದ್ರೆ ಸ್ವಲ್ಪ ಜಾಸ್ತಿ ಈ ಜೀರಿಗೆ ರಸ, ಕಷಾಯ, ಕಾಫಿ, ಟೀ ಇದೆಲ್ಲ ಬೇಕೇ ಬೇಕು ಅಂತ ಇಲ್ಲ. ಇದ್ರೆ ಕುಡಿತೀನಿ ಅಷ್ಟೇ. ನನಗೆ ಗೊತ್ತಿದೆ ಒಂದು, ನೀವು ತುಂಬಾ ಚೆನ್ನಾಗಿ ಕುಡಿಯೋದು, ಕುಡ್ದಿರೋದು ಏನು ಅಂತ ಹೇಳ, ರಿವೀಲ್ ಮಾಡ್ಲಾ? ಶೋರಾ? ನಾಟಿ ಬಾತು ನಟಿ ಮಾತು ಇದು. ರಾಘುಗೆ ಒಂದು ಕಿಕ್ ಇದೆ, ಅವರು ಅದನ್ನ ತುಂಬಾ ಚೆನ್ನಾಗಿ ಕುಡಿತಾನೆ ಇರ್ತಾರೆ. ಕುಡ್ದಿದ್ದಾರೆ ನವರಸ. ಒಂದ್ಸಲ ಹಿಂಗ್ ಬಂದ್ ಹಿಂಗ್ ಹೋಯ್ತು. ಅಪ್ಪ, ಗಾಬ್ರಿಯಲ್ ಪಾಯಸನೇ ಖಾಲಿ ಮಾಡ್ಬಿಟ್ಟೆ. ಏನ್ ಹೇಳ್ಬಿಡ್ತಾರೋ ಅಲ್ವಾ? ನಿಮ್ಮ ಥಿಯೇಟರ್ ಜರ್ನಿ ಶುರು ಆಗಿದ್ದೆ, ಶುರು ಮಾಡ್ಬೇಕಾ? ಥಿಯೇಟರ್ ಅಂತ ಏನಿಲ್ಲ, ನಾನು ತುಂಬ ಸಲ ಹೇಳ್ತಾ ಇದ್ದೆ ನಾನು ಥಿಯೇಟರ್ ಹೋಗ್ಬೇಕು ಅಂತ. ಬಟ್ ತುಂಬ ಜನ ಇವಾಗ ಹೋಗಬೇಡ ಅಂತ ಅಂದ್ರು, ಬಿಟ್ಬಿಟ್ಟೆ. ನೀವು ರಂಗಭೂಮಿಗೆ ಬರ್ತೀರಾ, ನಾಟಕಗಳು ಮಾಡ್ತೀರಾ ಅಂದ್ರೆ ನೀವನ್ನ ಕೇಳೋದೇ ನಿಮ್ಮ ಸಮಯ, ನಿಮ್ಮ ಟೈಮ್. ನಿಮ್ಮ ಹತ್ರ ಇಲ್ದಿರೋದೇ ಅದು ಅಲ್ವಾ? ಬಟ್ ನಂಗೆ ಆಸೆ ಇದೆ. ಬಟ್ ಅಲ್ಲಿ ಹೆಸರು ಹೋಗುತ್ತೆ ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ. ಹೆಚ್ಚು ಟೈಮ್ ಕೊಡಬೇಕು ಅಲ್ಲಿಗೆ, ಯಾಕೆಂದ್ರೆ ನೀವು ಒಬ್ರು ಸೋಲೋ ಆಗ್ತಿರಲ್ಲ, ತಂಡ ಜೊತೆ ನೀವು ಹೋಗ್ತಾ ಇರಬೇಕು. ಯಾವಾಗ ಎಲ್ಲಿ ಶೋಸ್ ಇರುತ್ತೆ ಹೇಳಕ್ ಬರಲ್ಲ.
ಒಂದಷ್ಟು ಶೋಸ್ ಪ್ಲಾನ್ಸ್ ಇರುತ್ತೆ, ರಿಹರ್ಸಲ್ ಇರುತ್ತೆ. ಸೊ ನಿಮ್ಮ ಹತ್ರ ಇಲ್ದಿರೋದು ಟೈಮು ಇಲ್ಲ. ಈಗ ನಾನು ಇದಕ್ಕಾಗೆ ಒಂದು 3-4 ತಿಂಗಳು ಟೈಮ್ ಕೊಡ್ತೀನಿ, ಸಂಜೆ ನಂದು ಇಷ್ಟು ಟೈಮ್ ಇದೆ ಅಂತ ಹಂಗ್ ಮಾಡ್ಬೋದಲ್ಲ. ಹಂಗೆ ಮಾಡಿ ವೆಲ್ಕಮ್ ಟು ಮಾಡೋಣ ಹೇಳಿ ನೀವು ಒಂದೊಳ್ಳೆ ಪ್ಲಾನ್ ಮಾಡಿ. ಒಳ್ಳೆ ನಾಟಕ, ನನಗೆ ತುಂಬಾ ಆಸೆ ನಾಟಕ ಮಾಡ್ಬೇಕು ಅನ್ನೋದು, ರಂಗಭೂಮಿ ಪ್ರಾಪರ್ ಥಿಯೇಟರ್ ಒಂದು ನಾಟಕ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇದೆ ನನಗೆ. ತುಂಬಾ ವರ್ಷಗಳ ಕನಸು ಕೂಡ. ರಾಜನ ಪಾತ್ರ ಅಲ್ಲ, ಯುವರಾಜನ ಪಾತ್ರ ಮಾಡ್ಬೇಕು ಅನ್ನೋ, ರಾಜನ ಮಗನ ಪಾತ್ರ ಮಾಡ್ಬೇಕು ಅನ್ನೋದು ಬಹಳ ಆಸೆ ನನಗೆ, ತುಂಬಾ ವರ್ಷಗಳಿಂದ ಆಸೆ. ಅದೊಂದು ಪಾತ್ರ ಮಾಡ್ಬೇಕು ನಾನು. ಯುವರಾಜನ ಪಾತ್ರ ಮಾಡ್ಬೇಕು, ಅದೇ ಈ ಒಡಲಾಳದ ಸಾಕವನ ಪಾತ್ರ ಮಾಡೋದು ನಾಟಕದಲ್ಲಿ. ಈಗ ಸ್ಕಿಟ್ ಅಲ್ಲಿ ಸ್ವಲ್ಪ ಬಂದು ಹೋದ್ರೂ ಸಮಾಧಾನ ಇರಲ್ಲ. ನನಗೆ ಉಮಾಶ್ರೀ ಅಮ್ಮ ರೀಸೆಂಟ್ ಆಗಿ ಒಂದು ನಾಟಕದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಅನ್ನೋ ಒಂದು ಯಕ್ಷಗಾನದಲ್ಲಿ ಮಂತ್ರೆ ಪಾತ್ರ ಮಾಡಿದ್ರು. ನನಗೆ ಎಷ್ಟು ಅಟ್ರಾಕ್ಟ್ ಆಯ್ತು ಅಂತ ಹೇಳಿದ್ರಿ, ಇನ್ ಹರ್ ಈ ಏಜ್ ಅಲ್ಲಿ ಓ ಮೈ ಗಾಡ್, ಆ ಹೆಜ್ಜೆ ಹಾಕೋದಾಗಿರ್ಲಿ, ಆ ಮಾತಾಡೋದು, ಅದ್ರೊಳಗೆ ಒಂದು ಡೈಲಾಗ್ ಹೇಳಿದ್ದಾರೆ ಅವರು. ಒಬ್ಬ ಬಡವ ರಸ್ತೆ ಬದಿಯಲ್ಲಿ ಕೂತು ಮಣ್ಣು ತಿಂತ ಇರ್ತಾನೆ ಅಂತ ಅಂದ್ರೆ ನೋಡಿದ ಜನ ಏನಂತಾರೆ, ಹುಚ್ಚ, ಮಣ್ಣು ತಿಂತ ಇದ್ದಾನೆ ಅಂತಾರೆ. ಅದೇ ಒಬ್ಬ ಶ್ರೀಮಂತ ರಸ್ತೆ ಬದಿಯಲ್ಲಿ ಕೂತು ಮಣ್ಣು ತಿಂತ ಇದ್ದಾನೆ ಅಂದ್ರೆ ನೋಡಿದ ಜನ ಔಷಧ ತಿಂತ ಇದ್ದಾನೆ ಅಂತಾರೆ ಅನ್ನೋದಿದೆ ಗೊತ್ತಾ ಆ ಡೈಲಾಗು. ವಾಹ್, ಎಷ್ಟು ಚೆನ್ನಾಗಿದೆ. ನಂಗೆ ಹಂಗಾಗಿ ಉಮಾಶ್ರೀ ತುಂಬಾ ಫಾಲೋ ಮಾಡ್ತೀನಿ. ನೋಡಿ ಡೈಲಾಗ್ ನೋಡಿ. ಆಮೇಲೆ ನನಗೆ ಅವರು ಯಕ್ಷಗಾನ ಮಾಡಿದ್ಮೇಲೆ ನಾನು ಯಕ್ಷಗಾನ ಮಾಡ್ಬೇಕು ಅನ್ನೋದೊಂದು ಚಿಕ್ಕ ತಲೆಯಲ್ಲಿ ಬಾಳೆಲೆನ ಮಡ್ಚ್ಬೇಕಂತ. ಹೀಗೆ ಒಳ್ಳೆ ಊಟಕ್ಕೆ ಹೋದಾಗ ಈ ತರ ಒಳ್ಳೊಳ್ಳೆ ಸಂದರ್ಭಗಳು, ಒಳ್ಳೆ ತಮಾಷೆಯಾಗಿರುವಂತ ಸಂದರ್ಭಗಳು, ಮದುವೆ ಸಮಾರಂಭಗಳಿಗೆ ಹೋದ್ರೆ ಈ ತರ ಬಾಳೆ ಎಲೆನ ಮಡಚಬೇಕು. ಈ ತರ ಯಾವಾಗ ಹಿಂದ್ಗಡೆ ಎಲೆನ ಯಾವಾಗ ಇಡ್ಬೇಕು ಅಂದ್ರೆ ತಿಥಿಗೆ ಹೋದಾಗ, ಆಮೇಲೆ ಈ ಸಾವು, ಈ ತರದಲ್ಲೆಲ್ಲ ಊಟ ಮಾಡ್ಬೇಕಾದ್ರೆ ಈ ತರ ಮಾಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ತರ ನಾ ಮಾಡಿಸಿದಾಗ ಈ ತರ ಊಟ ಇನ್ನು ಮುಂದಕ್ಕೂ ನನ್ನ ಜೀವನದಲ್ಲಿ ಬೇಕು ಅಂತ. ಈ ತರ ನಾ ಮಾಡಿಸಿದಾಗ ಈ ತರ ಊಟ ಇನ್ನು ಮುಂದೆ ನನ್ನ ಜೀವನದಲ್ಲಿ ಬೇಡ ಅನ್ನೋದಕ್ಕೆ ಈ ತರ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ತರ ಊಟ ಇನ್ನು ಮುಂದೆ ನನಗೆ ಬೇಕು. ಅದರಲ್ಲಿ ಬಾಳೆ ಎಲೆದಲ್ಲಿ ಅಥವಾ ತಟ್ಟೆನಲ್ಲಿ ಬಾಳು ಇರಬೇಕು. ಗುರುವಾರ ಮಾತ್ರ ಬೇಡ. ದಯವಿಟ್ಟು ಗುರುವಾರ ಮಾತ್ರ ಕರಿಬೇಡಿ. ಮರ್ಚ್ಬಿಟ್ಟು ಬಾಳೆ ಎಲೆ ಊಟ ಸೂಪರ್. ರಾಘವೇಂದ್ರ ಆರ್ಕೆ ಅವರೇ, ರಾಘು ಅವರೇ, ರಾಗಿಣಿ ಅವರೇ, ಎಲ್ಲದಕ್ಕೂ ಹಾನ ಏನಂತ ಕರೀಲಿ? ನಾನು ಏನ್ ಬೇಕಾದ್ರೂ ಕರೀಲಿ. ನಾನು ಏನಂತ ಕರೆದ್ರೆ ನಿಮ್ಗೆ ಇಷ್ಟ? ನನಗೆ ಯಾರು ಏನ್ ಕರೆದ್ರು ಇಷ್ಟ. ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಸೂಪರ್. ನಾಟಿ ಕೋಳಿನ ಫಾರಂ ಕೋಳಿನ ನೀವು? ನಾ ಸ್ವಲ್ಪ ನಾಟಿನೇ. ನಾಟಿ ಪ್ರತಿಭೆ, ಚೂರ್ ನಾಟಿ. ಹಂಗಿದ್ರೆ ಒಂದ್ ಕೆಲಸ, ಒಂದೇನ್ ಗೊತ್ತಾ? ನಾಟಿ ನಟಿ ಮೂರು ನನಗೆ ಸೂಟ್ ಆಗುತ್ತೆ. ನಾನು ನಾಟಿ ನಟಿ. ವಾವ್. ಸೊ ಒಂದು ಚಿಪ್ಸ್ ನಂಗಿದ್ದು ನೀವು ಇದೆಲ್ಲ ಕ್ಲೀನ್ ಮಾಡಿದ್ದಕ್ಕಿಂತ ಇವಾಗ ಇದೊಂದು ಇಟ್ಟರಲ್ಲ ಸೆಂಟ್ರಲ್ಲಿ, ಈ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನಾದ್ರು ತಿಂತಾ ಇರೋದು, ಏನಾದ್ರು ತಿಂತಿರೋ ಪಾರ್ಟಿ. ಹೌದು, ಏನಾದ್ರು ತಿನ್ಬೇಕು ಅನ್ನೋ ಪಾರ್ಟಿ. ನಾನು ಗಿಲಿಗಿಲಿಯಲ್ಲಿ ನಮ್ದು ಗ್ಯಾಲರಿ ಇರುತ್ತಲ್ವಾ, ಆ ಗ್ಯಾಲರಿ ಕೆಳಗಡೆ ಅಲ್ಲಿಂದ ಇಲ್ಲಿ ತನಕ ಒಂದಿಷ್ಟು ತಿನ್ನೋ ಐಟಮ್ಸ್ ಇದ್ದೇ ಇರತ್ತೆ. ಮಸ್ಟ್ ಅಂಡ್ ಶುಡ್ ನಾನು ಕುತ್ಕೊಳ್ಳೋ ಸೈಡಲ್ಲಿ ತಿನ್ನೋದು ಐಟಮ್ಸ್ ಇದ್ದೇ ಇರತ್ತೆ. ಯಾಕೆ ಅದೇ ಹೇಳಿದ್ನಲ್ಲ, ನನ್ನ ಬಾಯಿ ಸುಮ್ಮನೆ ಇರಬಾರ್ದು ಅಂತ ಹೇಳಿ. ಕ್ಯಾಮ್ರಾ ನನ್ನ ಮೇಲೆ ರೂಲ್ ಆಗ್ತಿದೆ ಅಂತ ಗೊತ್ತಿದ್ರು ಕೈ ಹಿಂಗೆ ಹಿಡ್ಕೊಂಡ್ಬಿಟ್ಟು ಇಲ್ಲಿಂದ ಹೊಟ್ಟಿಗೆ ನಾನು ಹಿಂಗೆ ತಗೊಂಡು ಅಂತ ಇರ್ತೀನಿ. ಅಂದ್ರೆ ರಾಗು ಡವ್ ಕೂಡ ಚೆನ್ನಾಗಿ ಮಾಡ್ತಾರೆ. ಡವ್ ರಾಜ ಇಷ್ಟು ಒಪ್ಕೊಳ್ಳ ಚಂದ. ನಾನು ಅಷ್ಟೆಲ್ಲ ಆಸೆ ಆಗ್ಬೇಡಿ, ಏನ್ ತಿನ್ನಕ್ ಇಟ್ಟಿರೋದು ನೀವು ತಿನ್ಲಿ ಅಂತ ಅಲ್ಲ, ನಮ್ಗೆ ಕಂಡೀಷನ್ಸ್ ಇದೆ. ನೀವು ತಗೊಳ್ತೀರಾ, ಒಂದೊಂದು ಬೈಟ್ಗೂ ನೀವು 5 ನೀ ಜನಕ್ಕೆ ಗೊತ್ತಿಲ್ದಿರೋ ನಿಮ್ ಬಗ್ಗೆ 5 ಸತ್ಯನ ಹೇಳ್ತೀರಾ. ಹಂಗೇನು ಗೊತ್ತಿಲ್ಲದೆ ಇಲ್ವೇ ಇಲ್ಲ. ಹೌದಾ? ಎಲ್ಲ ಇಂಟರ್ವ್ಯೂಗಳು ನಾನು ಒಂಥರ ಓಪನ್ ಬುಕ್ ಇದ್ದಂಗೆ. ಈಗ ಯೋಚನೆ ಮಾಡಿ, ಅಟ್ಲೀಸ್ಟ್ ಒಂದು 5 ಆ ಥರದ್ದು ಏನೂ ಇಲ್ಲ. 5 ಸುಳ್ಳಲ್ಲಿ. ರಾಘುಗೆ ಒಂದು 10 ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ.
ರಾಘುಗೆ ಆಲ್ರೆಡಿ ಮಕ್ಕಳಾಗಿದೆ. ಶಿವುಗೆ ರಾಘು ಒಂದ್ 10 ಗ್ರಾಮ್ ಬಂಗಾರ ಮೈ ಮೇಲೆ ಹಾಕ್ತಾ ಇದ್ದಾರೆ. ಹಾಗಾ ಶಿವಣ್ಣ ನಮ್ಮ ಮಾನಸ ಶಿವಣ್ಣನ ಮದುವೆಯಲ್ಲಿ ನಾನು ಅವರಿಬ್ಬರು ಮದುವೆಗೆ ಒಂದು 50 ಗ್ರಾಮ್ ಬಂಗಾರ ಗಿಫ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ನಾ ಬಂದು ಇಷ್ಟು ವರ್ಷ ಆದ್ರೂ ನನಗೆ ತುಂಬ ದೊಡ್ಡ ಡೈರೆಕ್ಟರು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ನೈಸ್. ಸುಳ್ಳು ಹೇಳಕ್ಕೋ ಹಿಂದೆ ಮುಂದೆ ನೋಡ್ತಾರಲ್ಲಪ್ಪ, ಯೋಚನೆ ಮಾಡ್ತಾರೆ. ನಾನು ಯಾಕಂದ್ರೆ ಡೇ ಟು ಡೇ ಲೈಫಲ್ಲಿ ಸುಳ್ಳು ಹೇಳೋದೇ ಇಲ್ಲ. ಆರಾಮಾಗಿ ದಿಲ್ದಾರ್, ಊಟ ಮಾಡು, ತಿನ್ನು, ಅನ್ಸಿದ್ದೀನಿ ಹೇಳು. ನಾನು ಬಹಳ ಮಾತಾಡ್ತೀನಿ, ಯಾರು ತಲೆ ಕೆಡ್ಸ್ಕೊಳಲ್ಲ. ನಾನು ಏನು ಮುಚ್ಚಿಟ್ಕೊಂಡು ಮಾತಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಅವನು ಯಾವನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಆ ಮನುಷ್ಯ ನಂಗೆ ಆಗಲ್ಲ ಅಂತ ಅಂದಾಗ ಮಾತ್ರ ನಾನು ಹತ್ರ ಏನು ಮಾತಾಡಲ್ಲ. ಆ ಮನುಷ್ಯ ನನಗೆ ಅವಶ್ಯಕತೆ ಇಲ್ಲ ಅಂತ ಅಂದಾಗ ಮಾತ್ರ ಅವ್ನು ನನಗೆ 1000 ಮಾತಾಡಿದ್ರು ನಾನು ಅಂತ ಮಾತಾಡಲ್ಲ. ಅವನ ಅಸ್ತಿತ್ವನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ನಂಗೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ನನ್ನ ಪಾಲಿಗೆ ಒಬ್ಬ ಜೀವಂತ ಶವ ಅಷ್ಟೇನೆ. ಇಷ್ಟು ದಿನದಲ್ಲಿ ನಿಮಗೆ ಯಾವ ವ್ಯಕ್ತಿ ಇಷ್ಟ ಆಗಿಲ್ಲ ಇದಾರ? ಆತರ ಇಲ್ಲ, ಬಟ್ ನಾನು ಇವಾಗ ರೀಸೆಂಟ್ ಆಗಿ ಇದೀನಲ್ಲ, ನಮ್ಮ ಪಕ್ಕದ ಮನೆಯವರು ನನಗೆ ಇಷ್ಟ ಆಗಿಲ್ಲ. ಸ್ವಲ್ಪ ಲೈಕ್ ಇದು ಏನು ಹಿಂಸೆ ಆಗುತ್ತೆ ಐ ಡೋಂಟ್ ನೋ, ಬಟ್ ಅವ್ರು ನನಗೆ ಅವ್ರ ಬುದ್ಧಿ ನನಗೆ ಇಷ್ಟ ಆಗಿಲ್ಲ. ಅವ್ರು ನನ್ನನ್ನು ಮಾತಾಡ್ಸೋ ರೀತಿ ನನಗೆ ಇಷ್ಟ ಆಗಿಲ್ಲ. ನಾನು ಅದರಿಂದ ತುಂಬಾ ನೊಂದಿದ್ದೀನಿ ಆಕ್ಚುಲಿ. ನನಗೆ ಅದು ಇಷ್ಟ ಆಗಿಲ್ಲ. ಮನೆ ಖಾಲಿ ಮಾಡಿಲ್ಲ. ಅವ್ರಿಗೆ ಹೆದರ್ಕೊಂಡು ಯಾಕೆ ಹೋಗ್ಬೇಕು ಅಂತ. ಯಾಕೆ ಹೋಗ್ಬೇಕು? ಅಂಡ್ ದಟ್ ಮನುಷ್ಯ ಎಲ್ಲ ಹತ್ರ ಓಪನ್ ಆಗಿ ಹೇಳ್ಕೊಂಡು ನೋಡುತ್ತೆ, ಇನ್ನೊಂದು ತಿಂಗಳು ನಾನು ಮನೆ ಖಾಲಿ ಮಾಡಿಸ್ತೀನಿ ಅಂತ. ಆ ಮನೆ ಅವ್ರದ್ದಲ್ಲ. ಅವರು ಓನರು ಎಷ್ಟು ಒಳ್ಳೆ ಮನುಷ್ಯ. ಓನರ್ ತುಂಬಾ ಒಳ್ಳೆಯವರು. ಓನರ್ ನನ್ಗೆ ಏನು ಸಮಸ್ಯೆನೇ ಇಲ್ಲ, ತುಂಬಾ ಒಳ್ಳೆ ಮನುಷ್ಯ. ನಮ್ಮ ಮನೆ ಚೆನ್ನಾಗಿದೆ. ಐ ಥಿಂಕ್ ಅದನ್ನ ನೋಡಿ ಅವರಿಗೆ ಸೇರ್ಸ್ಕೊಳಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಮನೆ ಚೆನ್ನಾಗಿದೆ, ನಿಮ್ ಮನಸ್ಸು ಚೆನ್ನಾಗಿದೆ, ಕಲೆ ಚೆನ್ನಾಗಿದೆ, ತಲೆ ಚೆನ್ನಾಗಿದೆ. ಇದನ್ನ ಎಲ್ಲ ಮೋಸ್ಟ್ಲಿ ಹೇಳ್ಬಾರ್ದೇನೋ ಅನ್ಕೊಂಡಿದ್ದೆ, ಬಟ್ ಹೇಳಿತ್ತು ಅಂದ್ರೆ ಅವ್ರು ನೋಡಿದ್ರು ಏನ್ ಸಮಸ್ಯೆ ಆಗಲ್ಲ. ಇದನ್ನೇ ಮೇನ್ ಇದ್ ಮಾಡ್ಬಿಟ್ಟು ಹಾಕಿತ್ತು ಅಂದ್ರೆ ಇಲ್ಲ. ಮೋಸ್ಟ್ಲಿ ನಿಮ್ಮಂಗೆ ಯಾರು ಫ್ಲರ್ಟ್ ಮಾಡಿಲ್ವಾ? ಮಾಡಿದ್ದಾರೆ, ಗಂಡಸರು ಮಾಡಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. ಇವತ್ತು ಡಿನ್ನರ್ಗೆ ಹೋಗೋಣ ಹಂಗೆಲ್ಲ ಅದೇ ಯಾವಾಗ ಮಾಡಿಲ್ಲ. ಡೇಟ್ಗೆ ಹೋಗೋಣ ಅಂತೆಲ್ಲ ಕರೆದಿಲ್ಲ. ಎಲ್ಲಾದ್ರೂ ಈವೆಂಟ್ ಹೋದಾಗ ಸ್ವಲ್ಪ ಅದು ಉಜ್ಜಿದ್ದಾರೆ, ಚೆನ್ನಾಗಿ ಉಜ್ಕೊಂಡಿದ್ದಾರೆ ಎಲ್ಲ. ನೀವು ಏನ್ ಮಾಡಿದೀರಾ? ನಾನು ಮಜಾ ಕೊಟ್ಟಿದ್ದೀನಿ ಒಂಚೂರು. ಅವ್ರು ಹಿಂಗ್ ಮಾಡ್ದಾಗ ನಾನು ಹಿಂಗ್ ಮಾಡ್ಬಿಟ್ಟಿದ್ದೀನಿ. ಅವಾಗ ಅದ್ರಲ್ಲಿ ಏನಿದೆ, ಅವ್ರಿಗೆ ಏನಾಗಬೇಕಾಗಿದೆ ಇತ್ತೋ ತಲೆಯಲ್ಲಿ ಏನೇನೋ ಥಾಟ್ ಬರ್ತಾ ಇದೆ, ಕರ್ಮ. ಅವ್ರು ಹಿಂಗೆ ಅಂದಾಗ ನಾನು ಸುಮ್ಮನೆ ಹಿಂಗೆ ಕೊಟ್ಟಿರ್ತ, ಆಮೇಲೆ ಹೋಗಲ್ಲ ಸುಮ್ಮನೆ ಅಂತ ಹಂಗೆಲ್ಲ ಅಂದಿದ್ದೀನಿ. ಆದ್ರೆ ರಾಘು ಏನ್ ಮಾತಾಡ್ತಿದ್ದಾರೆ, ಅವರು ಹೆಣ್ಣು ವೇಷನ ಹಾಕೋರು ಹಾಕಿದಾಗ ಈ ತರ ಅನುಭವ ಆದಾಗ ಸಿ ಐ ರೆಸ್ಪೆಕ್ಟ್ ಮೆನ್ ಆಲ್ಸೋ. ಯಾಕಂತ ಹೇಳಿದ್ರೆ ಹೆಣ್ಣು ಪಾತ್ರ ಹಾಕಿದಾಗ, ಹೆಣ್ಣು ಕಾಸ್ಟ್ಯೂಮ್ ಅಲ್ಲಿ ಇದ್ದಾಗ, ಓ ಇಷ್ಟು ಚೆನ್ನಾಗೂ ನನ್ನನ್ನು ಟ್ರೀಟ್ ಮಾಡ್ತಾರೆ, ರೆಸ್ಪೆಕ್ಟ್ಫುಲ್. ಕೈ ಹ್ಯಾಂಡ್ ಶೇಕ್ ಮಾಡಲ್ಲ ತುಂಬಾ ಜನ. ನಮಸ್ಕಾರ ಅಮ್ಮ ಅಂತಾರೆ, ಬನ್ನಿಮ್ಮ ಹೋಗೋಣ ಅಂತ ಅಂತಾರೆ. ಕೈಯಲ್ಲಿ ಏನಾದರೂ ಒಂದು ಬ್ಯಾಗ್ ಇದ್ರೆ ಎತ್ಕೊಳ್ತಾರೆ. ಆಮೇಲೆ ಸ್ಟೇಜಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇ ರಾಘವೇಂದ್ರ ಹೋದಾಗ ಕೈ ಕೊಡ್ತಾರೆ. ಬಟ್ ಹೆಣ್ಣು ಪಾತ್ರದಲ್ಲಿ ಇದ್ದಾಗ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾರೆ. ಬಿಕಾಸ್ ಆ ಪಾತ್ರಕ್ಕೆ ಹೆಣ್ಣಿಗೆ ಇರೋಂತಹ ಮರ್ಯಾದೆ ನಮ್ಮಲ್ಲಿ, ಆ್ಯಂಡ್ ಹೆಣ್ಣಿಗೆ ಗೌರವನೂ ಇದೆ. ಅಟ್ ದಿ ಸೇಮ್ ಟೈಮ್ ನಾನು ಎಲ್ಲರೂ 100ರಲ್ಲಿ 5% ಜನ ಅಷ್ಟೇ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡೋರು. ನಾನು ಹೇಳೋದು 100ರಲ್ಲಿ 5% ಜನ. ಈ ನಡುವೆ ಅಂದರೆ ಮುಂಚೆ ಇತ್ತು, ಐ ಡೋಂಟ್ ನೋ. ನಾನು ನನ್ನ ಕಣ್ಣಿಗೆ ಏನೇ ಕೈ ಅಷ್ಟು ಜನ ಕಂಡ್ರು ಅಂತ ಅಂದರೆ ನಾನು ಕೆಟ್ಟ ಜನನ ಕಾಂಟ್ಯಾಕ್ಟ್ ಮಾಡೋದು ಇಲ್ಲ. ನಾನು ಯಾರೋ ಒಬ್ರು ಏನಾದರೂ ಅಂದ್ರು ಅಂತ ಹೇಳಿದ್ರೆ ನಾನು ಅವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ಆ್ಯಂಡ್ ಆ ವ್ಯಕ್ತಿ ನನಗೆ ನೆನಪಲ್ಲೂ ಇರೋಲ್ಲ. ಈಗ ನಂಗೀಗ ಪಕ್ಕದ ಮನೇಲಿ ಹಂಗೆ ಅಂದ್ರು ಅಂತ ಅನ್ನಲ್ಲ, ಫೇಸೇ ನಂಗೆ ಮರ್ತೋಗ್ಬಿಟ್ಟಿದೆ. ಸತ್ಯ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವರ ಫೇಸಸ್ ಹಿಂಗಿದೆ ಅನ್ನೋದೇ ನಂಗೆ ಮರ್ತೋಗ್ಬೇಕಂದ್ರೆ ನಾನು ಐ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ, ಅವ್ರನ್ನ ನೋಡೋದೇ ಇಲ್ಲ. ನನ್ನ ಪಾಲಿಸಿ ಅದು. ಅವ್ರ ಬಗ್ಗೆ ನಾನು ಕೆಟ್ಟದ್ದು ನಾ ಬಯಸಲ್ಲ, ಒಳ್ಳೇದು ನಾ ಬಯಸಲ್ಲ. ಅವ್ರು ನನ್ನ ಜೀವನದಲ್ಲಿ ಅವಶ್ಯಕತೆನೇ ಇಲ್ಲ ಅಂತ ಬಿಟ್ಬಿಡ್ತೀನಿ ಅಷ್ಟೇ, ಅಲ್ವಾ? ಟ್ರೂ. ಅದೇ ಥರ ಇವಾಗ ಹೆಣ್ಣು ಪಾತ್ರ ಹಾಕೊಂಡಾಗ್ಲೂ ಅಷ್ಟೇ ನನಗೆ ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದರೆ ನೋಡಿ, ನಾನು ಎಷ್ಟು ಲಕ್ಕಿ. ನೀವು ಒಬ್ಬರೇ, ನೀವಿರೋ ತನಕನೂ ಒಬ್ಬರೇ. ಎಲ್ಲರೂ ನಿಮಗೋಸ್ಕರ ನೀವೇ ಹೋರಾಡಬೇಕು, ನಿಮಗೋಸ್ಕರ ನೀವೇ ಒದ್ದಾಡಬೇಕು. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಲಿ, ನಿಮ್ಮ ತಂದೆ ತಾಯಿ ಆಗಿರಲಿ, ನಿಮ್ಮಿಂದ ಹುಟ್ಟಿರೋ ಮಗುವಾಗಿರಲಿ,
ಯಾರೇ ನಿಮ್ಮ ಜೀವನದಲ್ಲಿ ಯಾವಾಗೇ ಬಂದ್ರೂ ಸಾವಿನ ತನಕ ನಿಮ್ಮ ಜೊತೆ ಯಾರು ಇರೋಕ್ಕಾಗದೇ ಇಲ್ಲ. ಸಾವು ಅಂತ ಅಂದಾಗ ಅದು ನಮ್ದು ಒಬ್ರದ್ದೇ. ಓ ನೀನು ಸಾಯ್ತಿದ್ಯಾ, ವೇಟ್ ನಿನ್ನ ಜೊತೆ ನಾನು ಬರ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ನೋ ಒನ್ ವಿಲ್ ಟೆಲ್, ಯಾರು ಹೇಳಲ್ಲ. ಸೊ ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಸತ್ತಾಗ ರಾಗಿಣಿನೂ ನನ್ನ ಜೊತೆ ಸಾಯ್ತಾಳೆ ಅಲ್ವಾ? ವೆರಿ ಟ್ರೂ. ನಿಜವಾಗ್ಲೂ ನಾನು ಆ ವಿಚಾರದಲ್ಲಿ ತುಂಬ ನಾನು ಅದೃಷ್ಟವಂತ ಅಂತ ಹೇಳ್ತೀನಿ. ನಾನು ಒಬ್ಬನೇ ಸಾಯಲ್ಲ, ರಾಘವೇಂದ್ರ ಸತ್ತರೆ ಒಬ್ಬನೇ ಸಾಯಲ್ಲ, ಅವನ ಜೊತೆ ಇನ್ನೊಬ್ಬ ವ್ಯಕ್ತಿನೂ ಸಾಯುತ್ತೆ, ಅದಂತೂ ಸತ್ಯ. ನಾನು ಒಬ್ಬಂಟಿ ಅಲ್ಲ ಅಂತ ನನಗೆ ತುಂಬ ಫೀಲ್ ಆಗೋದು ರಾಗಿಣಿಯಿಂದ. ಬಿಕಾಸ್ ಒಬ್ಬ ಕಲಾವಿದನಿಗೆ ಬಿಡುಗರು ನಾನು ಎಲ್ಲ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಬಟ್ ನಾನು ಯಾಕೆ ನಾನು ಸ್ಪೆಷಲ್ ಅಂತ ನನಗೆ ಅನ್ಸುತ್ತೆ ಅಂತ ಹೇಳಿದರೆ, ನಾನು ಎಲ್ಲ ಪಾತ್ರಗಳನ್ನು ಮಾಡ್ತೀನಿ. ಬಟ್ ಒಂದು ಹೆಣ್ಣಿನ ಪಾತ್ರ ಅದು ಬರೀ ಪಾತ್ರ ಆಗದೆ ಒಂದು ವ್ಯಕ್ತಿಯಾಗಿ ನನ್ನ ಜೊತೆ ಜರ್ನಿ ಮಾಡಿದೆ. ಜನ ರಾಘವೇಂದ್ರ ಅಂತ ಅಂದಾಗ ಒಬ್ಬ ರಾಘವೇಂದ್ರ ಒಬ್ಬನನ್ನ ಜನ ನೋಡಲ್ಲ, ಇಬ್ಬರಾಗಿ ಜನ ನೋಡ್ತಾರೆ. ರಾಘವೇಂದ್ರ ಬಿಟ್ಟರೆ ಅದೊಂದು ಹುಡುಗಿ ಅಂತ, ನನ್ನಲ್ಲಿ ಅದೊಂದು ನಾನು ಒಬ್ಬ, ಬಟ್ ನನ್ನಲ್ಲಿ ಇನ್ನೊಂದು ವ್ಯಕ್ತಿ ಇರೋದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಯಾವತ್ತೂ ಇನ್ನು ಮುಂದೆ ನಾನು ಹೇಳೋದಿಲ್ಲ ನಾನು ಒಬ್ಬನೇ ಅಂತ. ನನ್ನ ಜೊತೆ ಒಬ್ರು ಇದ್ದಾರೆ, ಎನಿ ಟೈಮ್ ಒಬ್ರು ಇದ್ದಾರೆ. ಅವ್ರು ನನ್ನ ಸಾವಿನ ತನಕನೂ ನನ್ನ ಜೊತೆ ಇರ್ತಾರೆ ಅನ್ನೋದು ನನಗೊಂದು ಖುಷಿ. ನನಗೆ 3 ವ್ಯಕ್ತಿ ನನ್ನ ಜೊತೆ ಇದ್ದಾರೆ, ನನ್ನ ನೆರಳು, ರಾಗಿಣಿ, ನಾನು, ನನ್ನ ಜೊತೆ ತನಕ ಬರೋರು. ಆ್ಯಂಡ್ ಅಫ್ಕೋರ್ಸ್ ತಂದೆ ತಾಯಿ ಬಿಡಿ, ಅವರು ಎಲ್ಲ ದಿಕ್ಕೂ ಸಪೋರ್ಟ್. ಅಪ್ಪ ಅಮ್ಮ ಎವ್ರಿ ಸ್ಟೆಪ್ಸ್, ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾಡು ಅಪ್ಪ, ನಾನು ಈ ಥರ ಮಾಡ್ತೀನಿ ಮಾಡು, ಮಮ್ಮಿ ನಾನು ಈ ಥರ ಮಾಡ್ತೀನಿ ಮಾಡು, ಡು ಬಿಟ್ಟವ್ರ ಬಾಯಲ್ಲಿ ಬೇಡ. ನೆನ್ನೆ ಹೇರ್ ಕಟ್ಟಿಗೆ ಅಮ್ಮ ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಅಂದರು. ಎಣ್ಣೆ ಹಾಕ್ತಿರ್ಬೇಕಾದ್ರೆ ಎಣ್ಣೆ ಹಾಕ್ತೀನಿ ಅಂತಂದ್ರೆ ಎಣ್ಣೆ ಹಾಕ್ಬೇಕಾದ್ರೆ ಕೂದಲು ಒಂದು ಹೇರ್ ಕಟ್ ಆದ್ರೂ ಮಾಡ್ಕೊಂಡು ಬರ್ಬೇಕಾನೆ ಅಂತ ಅಂದರು. ಸಡನ್ ಹೌದಲ್ಲ ಅಂತ ಹೇಳ್ಬಿಟ್ಟು 7:30-8 ಗಂಟೆಗೆ ಹೋಗಿದ್ದೀನಿ. ಹೋಗ್ತಿದಂಗೆ ಅಮ್ಮ ಕಾಲು ಎಲ್ಲಿದ್ಯಾ, ಈಗ ಗೊತ್ತಲ್ಲ ಇಲ್ಲೆಲ್ಲ ಹೇರ್ ಕಟ್ ಅಂತಂದ್ರೆ ತುಂಬ ಹೊತ್ತಾಗತ್ತೆ. ನಾನು ಸ್ವಲ್ಪ ಸ್ಟೈಲಿಶ್ ಆಗಿ, ನನಗೆ ಇವತ್ತು ಬೆಳಗ್ಗೆ ಇನ್ನೊಂದು ಇಂಟರ್ವ್ಯೂ ಇತ್ತಲ್ಲ, ಹೆಂಗಿದ್ರು ನಾನು ಹೇರ್ ಕಟ್ಟಿಗೆ ಹೋಗಿದ್ದೀನಿ. ನಾನು ಬಾಕಿ ದಿನ ಹೇರ್ ಕಟ್ ಮಾಡಿಸಲ್ಲ. ಬುಧವಾರ ನನಗೆ ತುಂಬ ಕಂಫರ್ಟೇಬಲ್. ಇದು ಯಾವ ವೆಡ್ನೆಸ್ಡೇ, ಅದು ಬಿಟ್ಟರೆ ಸಂಡೇ ಹೇರ್ ಕಟ್ ನಾನು ತುಂಬ ಮಾಡಿಸ್ತೀನಿ. ಹೋಗಿದ್ನಲ್ಲ ಅವ್ರಿಗೆ ಹೇಳೋಣ ನಾನು ಫ್ರೀ ಆಗಿದ್ದೀನಿ, ಒಂದಿಷ್ಟು 80s 90s ಹಾಡುಗಳನ್ನು ಹಾಕಿ ಅಂತ ಅಂದೆ. ಹಾಕಿದ್ರು 80s 90s ಹಾಡು ಹಾಕ್ಬಿಟ್ಟು ಆರಾಮಾಗಿ 3 Idiots ಅಲ್ಲಿ ಆ ಅಜ್ಜ ಕುತ್ಕೋತಾರಲ್ಲ ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ, ಆ ಥರ ಕುತ್ಕೊಂಡ್ಬಿಟ್ಟಿದ್ದೆ. ನಾನು ಹಿಂಗೆ, ನನ್ನ ಲೈಫ್ ಹಿಂಗೆ ಹೋಗುತ್ತೆ. ಅದು ಬೇಕು, ಆ ಒಂದು ಏನ್ ಹೇಳ್ತಾರೆ ಅಂತ ಟೈಮು ನಟ್ರಿಗೆ ಬೇಕು. ರಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತಗೊಳ್ಳಿ. ರಾಗುಗೆ ನಾವು ರಿಂಗ್ ಕೊಡ್ತಾ ಇದೀವಿ, 5 ಪೈಸದ ರಿಂಗು ತಗೊಳ್ಳಿ. ಐ ಹ್ಯಾವ್ ಕಲೆಕ್ಷನ್ಸ್. ಇದಂತ್ರ ಇದೆ. ಯಾಕಂದ್ರೆ ನಾನು ಇವಾಗ ನನಗೆ ಏನ್ ಗೊತ್ತಾ, ನಂಗೆ ಯಾರೊಬ್ರು ಚೆನ್ನಾಗಿದೆ ಅಂತ ಅಲ್ಲ ಹಾಕೊಳ್ತೀನಿ, ಹಂಗಲ್ಲ ಶೇ, ಹಂಗೆ ಕೇಳ್ತಿದ್ದಂಗೆ ಕೊಡೋದು. ಶೇ ಐ ಆಮ್ ಸೋ ಸಾರಿ. ತಗೊಳ್ಳಿ, ನೀವು ನಿಮ್ ಭಾವಂಗೆ 10 ಗ್ರಾಮ್ ಸರ ಮಾಡಿಸ್ತೀರಲ್ಲ, ಅದ್ರ ಸ್ವಲ್ಪ ಶೇರ್ ಮಾಡಿ. ವೆರಿ ನೈಸ್. ನಂಗೆ ಯಾಕಂದ್ರೆ ನೀವು ಈಸಿಯಾಗಿ ಕೊಟ್ಬಿಟ್ಟು ನನಗೆ ಈಸಿಯಾಗಿ ನನಗೆ ಇಷ್ಟ ಆಗಿರೋದನ್ನ ಕೊಡೋದಿಲ್ಲ. ಅಲ್ಲ, ಇದು ನನ್ನ ಹತ್ರ ಒಂದೇ ಇದ್ದು ನಾನು ಇಷ್ಟಪಟ್ಟಿದ್ರೆ ಈ ತರ ಇದೆ ನಿಮ್ಮ ಹತ್ರ. ಅಂದ್ರೆ ನನ್ನ ಅಂಗಡಿ ಈ ಕಲೆಕ್ಷನ್ಸ್ ಎಲ್ಲ 3 ಪೈಸಾ 2 ಪೈಸಾ 5 ಪೈಸಾ 10 ಪೈಸಾ ಅದ. ಎಸ್, ನಿಮ್ಗೆ ಚಿನ್ನ ಹಾಕಿದ್ಮೇಲೆ ನಂಗೆ ವಾಪಸ್ ಕೊಡಿ, ಅದ್ರಲ್ಲಿ ಸ್ವಲ್ಪ ಶೇರ್ ಮಾಡಿ ಅರ್ಧ ಚಿನ್ನ. ಇವಾಗ ಕೆಲವೊಂದು ವಿಚಾರಗಳಿಗೆ ನಾನು ಜಾಣ ಕಿವಿಡು ಅಂತಾರ, ಜಾಣ ಕಿವಿಡು, ತುಂಬಾ ಮುದ್ದು, ಪೆದ್ದುನು ಹೌದಾ ನೀವು? ಪೆದ್ದು ಅಲ್ವೇ ಅಲ್ಲ, ನೀರ್ ಕುಡಿಸ್ತಾರೆ. ಆಮೇಲೆ ನಾನೇನ್ ಗೊತ್ತಾ, ಸೈಲೆಂಟ್ ಮನುಷ್ಯನೇ. ಇವಾಗ ಲೈಕ್ ನಾನು ನಿಮ್ಮನ್ನ ಒಂದೆರಡು ಸಲ ನಾನು ನೋಡಿದ್ದೀನಿ, ನಿಮ್ಮ ಹತ್ರ 1-2 ಸಲ ಮಾತಾಡಿದ್ದೀನಿ ಎದುರುಗಡೆ. ಆಗಿರೋದಕ್ಕೆ ಒಂದು ಕಂಪಬಿಲಿಟಿ ಇದೆ. ಅದಕ್ಕೆ ನಾನು ನನಗೆ ಹೊಸೊಬ್ರು ಫಸ್ಟ್ ಟೈಮ್ ಹೊಸೊಬ್ರನ್ನ ಅವತ್ತೇ ಫಸ್ಟ್ ನೋಡ್ತೇನೆ ಅಂತಂದಾಗ ಐ ಆಮ್ ನಾಟ್ ಲೈಕ್ ದಿಸ್. ಹೌದಾ ಸರ್? ಡೌ ಅಂತ ಅಲ್ಲ, ನಂಗೆ ಅದು ಆಗಲ್ಲ. 1-2 ಸಲ ಆದ್ರೂ ನನಗೆ ಅದು ಮಾತಾಗಿರ್ಬೇಕು. ಇದೇ ನಿಮ್ಮ ಫಸ್ಟ್ ಭೇಟಿ ಆಗಿದ್ದಿದ್ರೆ ಅಲ್ಲ, ನಾನು ಸಿಕ್ಕಿದ್ದೀನಿ. ನಾನು ನಿಮ್ಗೆ ಒಂದು ಆರನಗರದಲ್ಲಿ ಒಂದು ಇವೆಂಟ್ ಅಲ್ಲಿ ನಾನು ನಿಮ್ ಜೊತೆ ಮಾತಾಡಿದ್ದೀನಿ. ಇನ್ನೊಂದು ಸಲಿನೂ ನಾನು ನಿಮ್ ಜೊತೆ 1-2 ಸಲ ಮಾತಾಡಿದ್ದೀನಿ. ನನಗೆ ನನ್ನ ಮುದ್ದೆ ಫಸ್ಟ್ ರಾಘು ಮೀಟ್ ಮಾಡ್ತಿರೋದು. ಅದು ಇಷ್ಟು ಮಾತಾಡ್ತಿದ್ದೀನಲ್ಲ, ಅದು ಹಂಗ ಅನ್ಸಿರ್ಬೋದು. ಇಲ್ಲ, ನಮ್ಮ ಕಿಚನ್ ಅಲ್ಲಿ ಎಲ್ಲಾ ಮಾತಾಡ್ತಾರೆ, ನಂಗೆಲ್ಲ ಖುಷಿ ಆಗುತ್ತೆ. ಇವಾಗ ಆಹಾರದ ನಂತರ ನೇರ ಅಂತ ಒಂದು 10 ಪ್ರಶ್ನೆ ಕೇಳ್ತೀನಿ.